ಸ್ನೇಹಿತರೆ ನಮಸ್ಕಾರ. ವಿಡಿಯೋ ಸೆಷನ್ಗೆ ಸ್ವಾಗತ. ನಾನು ನಿಮ್ಮ ಲಾಲನ್ ಸರ್. ಸ್ನೇಹಿತರೆ, ಈ ಒಂದು ವಿಡಿಯೋ ಸೆಷನ್ ಅಲ್ಲಿ ಬ್ರಾಂಚ್ ಅಕೌಂಟಿಂಗ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ 2022 ನಲ್ಲಿ ಕೇಳಿರುವಂತ ಒಂದು 14 ಮಾರ್ಕ್ಸ್ ಪ್ರಾಬ್ಲಮ್ ಮಾಡೋಣ ಬನ್ನಿ. ಪ್ರಾಬ್ಲಮ್ ಓದ್ತಾನೆ. ಫ್ರಮ್ ದ ಫಾಲೋಯಿಂಗ್ ಫಿಗರ್ಸ್ ರಿಲೇಟಿಂಗ್ ಟು ಬ್ಯಾಂಗ್ಳೂರ್ ಬ್ರಾಂಚ್ ಓಪನ್ಡ್ ಇನ್ 2020 ಪ್ರಿಪೇರ್ ಬ್ಯಾಂಗ್ಳೂರ್ ಬ್ರಾಂಚ್ ಅಕೌಂಟ್ಸ್. ದ ಇನ್ಫಾರ್ಮೇಶನ್ ಇಸ್ ಗಿವನ್ ಇನ್ 2 ಕಾಲಮ್ಸ್. ಒನ್ ಇಸ್ ಪರ್ಟಿಕ್ಯುಲರ್ಸ್, ಕ್ಯಾಪ್ಷನ್ಸ್ ಬಂದು ಹೆಡಿಂಗ್ ಆಫ್ ದ ಕಾಲಮ್ಸ್ ಬಂದು ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ. 2020-21 ಅಂತ ಹೇಳ್ತಾರೆ ಮತ್ತು 2021-22 ಅಂತ ಹೇಳ್ತಾರೆ. ಇಲ್ಲಿಗೆ ಕ್ಲಿಯರ್ ಆಗುತ್ತೆ ನೋಡಿ, ನೀವು ಕ್ಲಿಯರ್ ಆಗಿ ಹೇಳ್ತಾ ಇಲ್ಲಿ ದ ಬ್ಯಾಂಗ್ಳೂರ್ ಬ್ರಾಂಚ್ ವಾಸ್ ಓಪನ್ ಇನ್ 2020 ಅಂತೆ. 2020 ಸ್ಟಾರ್ಟ್ ಆದ್ರೆ ಆ ವರ್ಷದ ಅಕಾಡೆಮಿಕ್ ಇಯರ್ ಏನಾಗಿರುತ್ತೆ, ಆ ವರ್ಷದ ಒಂದು ಇಯರ್ ಏನಾಗಿರುತ್ತೆ, 2020-21 ಆಗಿರುತ್ತೆ. ಅದೇ 2021-2021 ಇಲ್ಲಿ ಕೊಟ್ಟಿರೋಂಥದ್ದು. ಆದ್ರೆ ಇಲ್ಲಿ ಕೊಟ್ಟಿರೋಂಥ ಫಸ್ಟ್ ಕಾಲಮ್ ಅಲ್ಲಿ ಕೊಟ್ಟಿರೋಂಥ ಇಲ್ಲಿ 2020-21 ಅಂಡರ್ ಹೆಡ್ ಅಲ್ಲಿ ಕೊಟ್ಟಿರೋಂಥ ಎಲ್ಲಾ ಅಮೌಂಟ್ ಫಸ್ಟ್ ಇಯರ್ಗೆ ಸಂಬಂಧಪಟ್ಟಿರೋದು. ಯಾವ ವರ್ಷ ಓಪನ್ ಮಾಡಿದ್ವಲ್ಲ ನಾವು ಬ್ರಾಂಚು, ಆ ವರ್ಷಕ್ಕೆ ಸಂಬಂಧಪಟ್ಟಿರೋಂಥದ್ದು ಅಂತ. ಮತ್ತೆ 2021-22 ಅಂದ್ರೆ ಮುಂದಿನ ವರ್ಷದ್ದು. ನಾವೆರಡನ್ನೂ ಸೇರಿ ಒಂದೇ ಸಾರಿ ಬ್ರಾಂಚ್ ಅಕೌಂಟ್ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗೋದಿಲ್ಲ. 2020-21 ನಲ್ಲಿ ಎಷ್ಟು ಪ್ರಾಫಿಟ್ ಮಾಡಿದ್ದೆ ಬ್ರಾಂಚು, 2021-22 ನಲ್ಲಿ ಎಷ್ಟು ಬ್ರಾಂಚ್ ಅವರು ಅರ್ನ್ ಮಾಡಿದ್ದಾರೆ ಅನ್ನೋದನ್ನ ನಾವು ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡೋದ್ರ ಮುಖಾಂತರ ನಾವಿಲ್ಲಿ ತಿಳ್ಕೊಳ್ಬೋದಾಗಿದೆ. ಮುಂದೆ ನೋಡ್ತೀನಿ. ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಬೈ ದ ನಾವು ಹೆಡ್ ಆಫೀಸರ್. ಈಗ ನಾವು ಇಲ್ಲಿ ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಇದ್ದೇವೆ ಅಂದ್ರೆ ನಾವು ಹೆಡ್ ಆಫೀಸರ್. ನಾವು ಬ್ರಾಂಚ್ಗೆ ಎಷ್ಟು ಅಮೌಂಟ್ ಕಳಿಸಿದೀವಿ ಅಂದ್ರೆ, ಎಷ್ಟು ಅಮೌಂಟ್ ಗೂಡ್ಸ್ ನ ಕಳಿಸಿದೀವಿ ಅಂದ್ರೆ 2020-21 ನಲ್ಲಿ 3 lakhs rupees ವರ್ತ್, 2021-22 ನಲ್ಲಿ 4,20,000 ವರ್ತ್ ಅಷ್ಟು ನಾವೇನ್ ಮಾಡಿದೀವಿ, ಗೂಡ್ಸ್ ನ ಕಳಿಸ್ಕೊಟ್ಟಿದೀವಿ. ಆ ಕಳಿಸಿದಾಗ ಏನ್ ಮಾಡ್ತಾರೆ ಬ್ರಾಂಚ್ ಅವರು, ನಾವು ಕಳಿಸಿದಂತ ಗೂಡ್ಸ್ ನ ಪಬ್ಲಿಕ್ ಅಲ್ಲಿ ಮಾರ್ತಾರೆ. ಆ ಒಂದು ಏರಿಯಾನಲ್ಲಿ ಎಲ್ಲಿ ಬ್ರಾಂಚ್ ಇರುತ್ತೋ ಅಲ್ಲಿ ಮಾರ್ತಾರೆ. ಕ್ಯಾಶ್ ಎಷ್ಟು ಮಾರಿದ್ದಾರೆ ಅಂದ್ರೆ, ಕ್ಯಾಶ್ ಸೇಲ್ಸ್ 1,20,000 ಫಸ್ಟ್ ಇಯರ್ ಅಲ್ಲಿ, ಸೆಕೆಂಡ್ ಇಯರ್ ಅಲ್ಲಿ 1,92,000 ಅಷ್ಟು ಮಾರಿದ್ದಾರೆ. ಕ್ರೆಡಿಟ್ ಸೇಲ್ ಕೂಡ ಮಾಡಿದ್ದಾರೆ. ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ಏನಾಗ್ತಾರೆ, ಡೆಟಾರ್ಸ್ ಬರ್ತಾರೆ. ಯಾವಾಗ ಸಾಲಕ್ಕೆ ಮಾರ್ತಾರೆ, ಸಾಲಗಾರರು ಉತ್ಪತ್ತಿ ಆಗ್ತಾರೆ. ಸೊ ಇಲ್ಲಿ ಡೆಟಾರ್ಸ್ ಇದೆ ಈ ಪ್ರಾಬ್ಲಮ್ ಅಲ್ಲಿ ಅಂತ ಆಯ್ತಾ ನಮ್ಗೆ. ಸೊ ಕ್ರೆಡಿಟ್ ಸೇಲ್ಸ್ ಎಷ್ಟು ಮಾರಿದೀವಿ ಅಂದ್ರೆ 2,16,000 ಫಸ್ಟ್ ಇಯರ್ ಅಲ್ಲಿ, ಸೆಕೆಂಡ್ ಇಯರ್ ಅಲ್ಲಿ ಸಾಲಕ್ಕೆ ಮಾಡಕ್ಕೆ ಎಷ್ಟು ಗೂಡ್ಸ್ ನ ಮಾರಿದೀವಿ ಅಂದ್ರೆ 3 lakhs ಮಾರಿದೀವಿ ಅಂತ. ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಡೆಟಾರ್ಸ್ ನೋಡಿ, ಸಾಲಕ್ಕೆ ಮಾರಿದಾಗ ಸಾಲಗಾರರು ಅಂದ್ರೆ ಡೆಟಾರ್ಸ್ ಬರ್ತಾರೆ. ಆ ಡೆಟಾರ್ಸ್ ಸಾಲ ತಗೊಂಡೋದವರು ಅವರಿಂದ ಎಷ್ಟು ಅಮೌಂಟ್ ರಿಕವರಿ ಮಾಡಿದೀವಿ, ಇನ್ಸ್ಟಾಲ್ಮೆಂಟ್ ಅಮೌಂಟ್ಸ್ ಎಷ್ಟು ಕಲೆಕ್ಟ್ ಮಾಡಿದೀವಿ ಅಂದ್ರೆ, ಫಸ್ಟ್ ಇಯರ್ ಅಲ್ಲಿ 1,92,000, ಸೆಕೆಂಡ್ ಇಯರ್ ಅಲ್ಲಿ 2,40,000 ಅಷ್ಟು ಅಮೌಂಟ್ ನಾವು ಕಲೆಕ್ಟ್ ಮಾಡಿದ್ದೀವಿ ಅಂತ. ಸ್ನೇಹಿತರೆ ಇಲ್ಲಿ ನೋಡಿ, ಕ್ಯಾಶ್ ಸೇಲ್ಸ್ ಮಾಡಿದಾಗ ಏನ್ ಮಾಡ್ತಾರೆ ಬ್ರಾಂಚ್ ಅವರು, ಇಮಿಡಿಯೇಟ್ ಆಗಿ ಆ ಕ್ಯಾಶ್ ಬಂದಿರೋ ಅಮೌಂಟ್ ನ ನಮ್ಗೆ ಡೈರೆಕ್ಟ್ ಆಗಿ ಕಳಿಸ್ಕೊಟ್ಬಿಡ್ತಾರೆ, ವರ್ಷಕ್ಕೆ ಕೊಟ್ಬಿಡ್ತಾರೆ. ಒಂದ್ ವೇಳೆ ಕ್ರೆಡಿಟ್ ಸೇಲ್ಸ್ ಮಾಡಿದ್ದು ಏನ್ ಮಾಡ್ತಾರೆ ಅಂದ್ರೆ, ಸಾಲಕ್ಕೆ ಮಾರಿದ್ರೆ ಆ ಸಾಲಗಾರರಿಂದ ಕಲೆಕ್ಟ್ ಮಾಡಿ ನಮ್ಗೆ ಅಮೌಂಟ್ ನ ಕಳಿಸ್ಕೊಡ್ತಾರೆ. ಅಂತ ಅಮೌಂಟ್ ಇದು 1,92,000 ಮತ್ತೆ 2,40,000. ಡಿಸ್ಕೌಂಟ್ ಅಲೌಡ್, ಇದು ತುಂಬಾ ಇಂಪಾರ್ಟೆಂಟ್. ಇದು ಬ್ರಾಂಚ್ ಅಕೌಂಟ್ ಮಾಡುವಾಗ ಡಿಸ್ಕೌಂಟ್ ಅಲೌಡ್. ಡಿಸ್ಕೌಂಟ್ ಯಾರು ಕೊಡ್ತಾರೆ? ನಾವು ಬ್ರಾಂಚ್ ಅವ್ರಿಗೆ ಡಿಸ್ಕೌಂಟ್ ಕೊಡೋದಲ್ಲ, ಬ್ರಾಂಚ್ ಅವರು ಮಾರ್ತಾರಲ್ಲ, ಕಸ್ಟಮರ್ಸ್ಗೆ ಮಾರ್ತಾರಲ್ಲ ಡಿಸ್ಕೌಂಟ್, ಮಾರೋವಾಗ ಏನ್ ಮಾಡ್ತಾರೆ, ಗೂಡ್ಸ್ ನ ಮಾರೋವಾಗ ಅವರು ಡಿಸ್ಕೌಂಟ್ ಕೊಟ್ಟಿರ್ತಾರೆ. ಅಲ್ಲಿಗೆ ಡಿಸ್ಕೌಂಟ್ ಅನ್ನೋದು ಯಾರ ನಡುವೆ ಬರುತ್ತೆ ಅಂದ್ರೆ, ಬ್ರಾಂಚ್ ಮತ್ತೆ ಕಸ್ಟಮರ್ ನಡುವೆ ಬರುತ್ತೆ. ನಮ್ಮ ಹೆಡ್ ಆಫೀಸ್ ಮತ್ತೆ ಬ್ರಾಂಚ್ ಸೆಂಟ್ರಲ್ ಬರೋದಲ್ಲ ಇದು. ಬ್ರಾಂಚ್ ಅವ್ರು ಏನ್ ಮಾಡಿರ್ತಾರೆ, ಡಿಸ್ಕೌಂಟ್ ಕೊಟ್ಟಿದ್ದಾರೆ ಯಾರಿಗೆ, ಕಸ್ಟಮರ್ಸ್ಗೆ, ಅವರ ಒಂದು ವ್ಯವಹಾರ. ಅಲ್ಲಿಗೆ ಈ ಒಂದು ಐಟಮ್ ಡಿಸ್ಕೌಂಟ್ ಅಲೌಡ್ ಬ್ರಾಂಚ್ ಅಕೌಂಟ್ ಅಲ್ಲಿ ಎಂಟ್ರಿ ಆಗೋದಿಲ್ಲ. ಬ್ಯಾಡ್ ಡೇಟ್ಸ್ ಅಷ್ಟೇ ನೋಡಿ, ಈ ಡೇಟಾಸ್ ಕೆಲವರು ನಮಗೆ ದುಡ್ಡು ಕೊಡದೆ ಓಡೋಗ್ಬಿಟ್ಟಿದ್ದಾರೆ, ಲಾಸ್ ನಮ್ಗದು. ಆ ಲಾಸ್ 3,000 ಮತ್ತೆ 6,000 ಇದೆ. ಈ ಬ್ಯಾಡ್ ಡೇಟ್ಸು ಅಷ್ಟೇನೆ. ಯಾರು ಸೆಂಟ್ರಲ್ ಆಗಿರೋದು, ಬ್ರಾಂಚ್ ಅವರು ಕಸ್ಟಮರ್ಸ್ಗೆ ದುಡ್ಡು ಕೊಟ್ಟಿದ್ರು, ಡೇಟಾಸ್ ಆಗಿದ್ರು ಕೊಟ್ಟಿದ್ರು, ಅವರು ಡೇಟಾಸ್ ಓಡೋಗಿದ್ದಾರೆ. ಸೊ ಲಾಸ್ ಇವರು ಸೆಂಟ್ರಲ್ ಆಗಿರೋದು. ಬ್ರಾಂಚ್ ಮತ್ತೆ ಕಸ್ಟಮರ್ ಸೆಂಟ್ರಲ್ ಒಂದು ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ನಮ್ಮ ಮತ್ತೆ ಬ್ರಾಂಚ್ ಅಕೌಂಟ್ ಅಲ್ಲಿ ಸೆಂಟ್ರಲ್ ಸಂಬಂಧಪಟ್ಟಂತೆ ಬ್ರಾಂಚ್ ಅಕೌಂಟ್ ಮಾಡುವಾಗ ಬ್ಯಾಡ್ ಡೇಟ್ಸ್ ತಗೊಳ್ಳೋದಿಲ್ಲ, ಈ ಡಿಸ್ಕೌಂಟ್ ಅಲೌಡ್ನು ತಗೊಳ್ಳೋದಿಲ್ಲ, ಬ್ರಾಂಚ್ ಡೇಟ್ಸ್ ಬ್ಯಾಡ್ ಡೇಟ್ಸ್ ತಗೊಳ್ಳೋದಿಲ್ಲ. ಯಾಕೆ ಹೇಳಿ, ಇದು ಬಂತು ಇವಾಗ ಎಲ್ಲಿ ತಗೊಳ್ತೀವಿ ಇವಾಗ ಇದನ್ನ ತಗೊಂಡ್ರೆ, ಒಂದ್ ವೇಳೆ ನಮ್ಗೆ ಅವಶ್ಯಕತೆ ಏನಾದ್ರು ಡೇಟಾಸ್ ಅಕೌಂಟ್ ಪ್ರಿಪೇರ್ ಮಾಡಕ್ ಬಂದ್ರೆ, ಬ್ರಾಂಚ್ ಮತ್ತೆ ಡೇಟಾ ಸೆಂಟ್ರಲ್ ಇರುವಂತ ಟ್ರಾನ್ಸಾಕ್ಷನ್ ತಾನೇ ಇದು. ಸೊ ಡೇಟಾಸ್ ಅಕೌಂಟ್ ಏನಾದ್ರು ನಾವು ಪ್ರಿಪೇರ್ ಮಾಡೋದಾದ್ರೆ ಅಲ್ಲಿ ಈ ಒಂದು ಡಿಸ್ಕೌಂಟ್ ಅಲೌಡ್, ಬ್ಯಾಡ್ ಡೇಟ್ಸ್ ಇವನ್ನೆಲ್ಲ ನಾವು ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಮುಂದೆ ಕ್ಯಾಶ್ ಸೆಂಟ್ ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್. ಕ್ಯಾಶ್ ಸೆಂಟ್ ಬ್ರಾಂಚ್ ಎಲ್ಲಿಂದ, ನಮ್ಮಿಂದ ಹೆಡ್ ಆಫೀಸ್ ಇಂದ ಬ್ರಾಂಚ್ಗೆ ಎಕ್ಸ್ಪೆನ್ಸಸ್, ಬ್ರಾಂಚ್ ಅಲ್ಲಿ ಆಗುವಂತ ಎಲ್ಲಾ ಎಕ್ಸ್ಪೆನ್ಸಸ್ ನಾವೇ ಹೆಡ್ ಆಫೀಸರೇ ಕೊಡ್ತೀವಿ. ಆ ತರ ಕೊಟ್ಟಿರೋ ಅಮೌಂಟ್ ಎಷ್ಟು ಅಂದ್ರೆ, ಫಸ್ಟ್ ಇಯರ್ ಅಲ್ಲಿ 42,000, ಸೆಕೆಂಡ್ ಇಯರ್ ಅಲ್ಲಿ 60,000 ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿ ಕ್ಲೋಸಿಂಗ್ ಕೊಡ್ತಾ ಇದೆ ನೋಡಿ, ಸ್ಟಾಕ್ ಆನ್ 31st March ಅಂತಾನೆ, ವರ್ಷ ಇಲ್ಲಿ ಹೇಳಿಲ್ಲ ಇಲ್ಲಿ. ಸೊ ಫಸ್ಟ್ ಇಯರ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ 48,000 ಇದೆ,
ಪೆಟಿ ಕ್ಯಾಶು 1000 ಇದೆ. ಸೆಕೆಂಡ್ ಇಯರ್ ಅಲ್ಲಿ ಸ್ಟಾಕ್ ಎಷ್ಟಿದೆ? 84,000 ಇದೆ. ಮತ್ತೆ ಪೆಟಿ ಕ್ಯಾಶ್ ಎಷ್ಟಿದೆ? 1,200 ಇದೆ. ಸ್ನೇಹಿತರೆ, ಇಲ್ಲಿ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ನಾವೇನಾದ್ರು ಬ್ರಾಂಚ್ ಅಕೌಂಟ್ ಓಪನ್ ಮಾಡಿದ್ರೆ ಓಪನಿಂಗ್ ಅಸೆಟ್ಸ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ಬರಿಬೇಕಲ್ವಾ? ಇಲ್ಲಿ ಬರೆಯುವಾಗ ಇದು ಹೊಸ ಇದು ಇರೋದ್ರಿಂದ, ಹೊಸ ಬ್ರಾಂಚ್ ಆಗಿರೋದ್ರಿಂದ ಅಲ್ಲಿ ಹೋದ ವರ್ಷ ಏನು ಟ್ರಾನ್ಸಾಕ್ಷನ್ ಆಗಿರೋದಿಲ್ಲ. ಹೊಸದಾಗಿರೋದು ಅಲ್ಲಿ ಸಾಲಗಾರ ಇರೋದಿಲ್ಲ, ಒಂದು ಅಲ್ಲಿ ಸ್ಟಾಕ್ ಇರೋದಿಲ್ಲ, ಏನು ಸ್ಟಾಕ್ ಇರೋದಿಲ್ಲ, ಮತ್ತೆ ಅಲ್ಲಿ ಬಂದು ಪೆಟಿ ಕ್ಯಾಶ್ ಏನು ಇರೋದಿಲ್ಲ, ಎಲ್ಲ ಝೀರೋ ಆಗಿರುತ್ತೆ. ಅಲ್ಲಿ ಅರ್ಥ ಏನಂದ್ರೆ ಫಸ್ಟ್ ಇಯರ್ದು ಓಪನಿಂಗ್ ಅಸೆಟ್ಸ್ ಲಯಬಿಲಿಟೀಸ್ ಎಲ್ಲ ಝೀರೋ ಆಗಿರುತ್ತೆ. ಆದ್ರೆ ಇಲ್ಲೇನ್ ಮಾಡ್ತಾರೆ, ಇಲ್ಲಿ ಕ್ಲೋಸಿಂಗ್ ಅಲ್ಲಿ 2 ಅಸೆಟ್ ಮಾತ್ರ ಕೊಡ್ತಾ ಇದಾರೆ. ಒಂದು ಸ್ಟಾಕ್ ಬಗ್ಗೆ ಕೊಡ್ತಾರೆ, ಒಂದು ಪೆಟಿ ಕ್ಯಾಶ್ ಬಗ್ಗೆ ಕೊಡ್ತಾರೆ. ಮತ್ತೆ ಪ್ರಾಬ್ಲಮ್ ಅಲ್ಲಿ ಹೇಳ್ತಾರೆ ಸಾಲಕ್ಕೆ ಮಾರ್ತಾ ಇದೀವಿ ನಾವು ಅಂತ. ಅಲ್ಲಿ ಡೆಟಾರ್ ಸಾಲಗಾರ ನೋಡಿ 2,16,000 ಅಷ್ಟು ಸಾಲಕ್ಕೆ ಮಾರಿದ್ರೆ 1,92,000 ಮಾತ್ರ ಕಲೆಕ್ಟ್ ಆಗಿರೋದು. ಇನ್ನ ದುಡ್ಡು ಬರ್ಬೇಕು ತಾನಾಗಾರೆ. ಹಾಗಾದ್ರೆ ಎಲ್ಲ ನಮ್ದು ದುಡ್ಡು ಜಾಸ್ತಿ ಇದೆ ಅಲ್ಲಿ, ಒಂದು ಅರೌಂಡ್ 20,000 ಆ ಅಮೌಂಟ್ ಏನಾಗಿದೆ ಅಲ್ಲಿ ಡೆಟಾಸ್ ಬರೋದು ಬಾಕಿ ಇದೆ, ಅಂದ್ರೆ ಕ್ಲೋಸಿಂಗ್ ಡೆಟಾಸ್ ಇದಾರೆ ಅಂತ ಅರ್ಥ ಆಯ್ತು. ಸೊ ಇಲ್ಲಿ ನಾವಿಲ್ಲಿ ಕ್ಲೋಸಿಂಗ್ ಡೇಟಾಸ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗತ್ತೆ. ಬನ್ನಿ ಒಟ್ಟಾರೆ ಲೆಕ್ಕ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಪ್ರಾಬ್ಲಮ್ ಮಾಡೋಣ. ನೋಡಿ ಪ್ರಾಬ್ಲಮ್ ಈ ತರ ಬರ್ಕೊಂಡಿದ್ದೀನಿ. ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಸೊಲ್ಯೂಷನ್ ಪಾರ್ಟ್ ಅಲ್ಲಿ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಬ್ರಾಂಚ್ ಅಕೌಂಟ್ ನ ಪ್ರಿಪೇರ್ ಮಾಡೋಣ. ಈಗ ನಾವು 2 ವರ್ಷದ ಬ್ರಾಂಚ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು. 2020-21ಗೂ ಪ್ರಿಪೇರ್ ಮಾಡಬೇಕು, 2021-22ಗೂ ಕೂಡ ಪ್ರಿಪೇರ್ ಮಾಡಬೇಕು. ಸೊ ಎರಡು ಒಂದೇ ಟೇಬಲ್ ಅಲ್ಲಿ ಮಾಡೋಣ, ಸಪ್ರೇಟ್ ಮಾಡೋದು ಬೇಡ. ಒಂದೇ ಟೇಬಲ್ ಅಲ್ಲಿ 2 ಕಾಲಮ್ಸ್ ಹಾಕೊಂಡ್ಬಿಟ್ಟು ಫಸ್ಟ್ ಇಯರ್ ನ ಕ್ಲೋಸ್ ಮಾಡೋಣ, ಆಮೇಲೆ ಸೆಕೆಂಡ್ ಇಯರ್ ನ ಮಾಡೋಣ. ಯಾಕೆ ಹೇಳಿ? ಯಾಕಂದ್ರೆ ಫಸ್ಟ್ ಇಯರ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಎಲ್ಲ ಮುಂದಿನ ವರ್ಷದ್ದು ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಆದ್ರೆ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಬರ್ಕೊಳ್ಳೋಣ. ಇಲ್ಲಿ 2 ವರ್ಷದ ಬರ್ಕೊಳ್ತೀನಿ. ಒಂದು ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್, ಪರ್ಟಿಕ್ಯುಲರ್ಸ್ 2020-21, 2021-22, ಮತ್ತೆ ಪರ್ಟಿಕ್ಯುಲರ್ಸ್ 2020-21 ಮತ್ತೆ 2021-22. ಈ ತರ ನಮ್ಗೆ ಏನಾಗಿದೆ, ಇಲ್ಲಿ 2 ವರ್ಷದ್ದು ಒಂದೇ ಟೇಬಲ್ ಅಲ್ಲಿ ಮಾಡೋಣ. ಒಂದೇ ಟೇಬಲ್ ಅಲ್ಲಿ ಮಾಡಿದ್ರೆ ನಮ್ಗೆ ಈಸಿಯಾಗಿ ಲೆಕ್ಕ ಮಾಡ್ಬೋದು. ಆದ್ರೆ ಎಂಟ್ರಿ ಮಾಡುವಾಗ ಏನ್ ಮಾಡೋಣ, ಫಸ್ಟ್ 2021 ನ ಕ್ಲೋಸ್ ಮಾಡಿ, ಯಾಕಂದ್ರೆ ಈ ಫಸ್ಟ್ ಇಯರ್ದು ಕ್ಲೋಸಿಂಗ್ಗೆ ಮತ್ತು ಮುಂದಿನ ವರ್ಷದ್ದು ಓಪನಿಂಗ್ ಆಗೋದು. ಈ ಕ್ಲೋಸಿಂಗ್ ವ್ಯಾಲ್ಯೂ ಎಷ್ಟಿದೆ ಗೊತ್ತಿಲ್ಲ ಅಂದ್ರೆ ಓಪನಿಂಗ್ ವ್ಯಾಲ್ಯೂ ಬರೆಯೋಕ್ಕಾಗೋದಿಲ್ಲ. ಸೊ ಅದರಿಂದ 1 ವರ್ಷ ಕ್ಲೋಸ್ ಮಾಡೋಣ, ಆಮೇಲೆ ನಾವು ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈ ಇದು ನಾವು ಸ್ಟೆಪ್ಸ್ ತಗೊಂಡ್ ಮಾಡೋಣ. 4 ಸ್ಟೆಪ್ ಅಲ್ಲಿ ಮಾಡೋಣ. ಫಸ್ಟ್ ಸ್ಟೆಪ್ ಹೇಳುತ್ತೆ ರೆಕಾರ್ಡ್ ಓಪನಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಂತ. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಹೇಳ್ತೇನೆ, ಕ್ಲೋಸಿಂಗ್ ಅಲ್ಲಿ ಹೇಳ್ತಾರೆ ಒಂದು ಸ್ಟಾಕ್ ಕೊಟ್ಟಿದ್ದಾರೆ, ಪೆಟಿ ಕ್ಯಾಶ್ ಕೊಟ್ಟಿದ್ದಾರೆ. ಮತ್ತೆ ಪ್ರಾಬ್ಲಮ್ ಅಲ್ಲಿ ಡೇಟಾಸ್ ಬಗ್ಗೆನೇ ಇನ್ಫಾರ್ಮೇಶನ್ ಕೊಡ್ತಾ ಇರೋದ್ರಿಂದ ನಾವೇನ್ ಮಾಡೋಣ, ಓಪನಿಂಗ್ ಡೇಟಾಸ್ ಇದೆ, ಡೇಟಾಸ್ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಹೊಸ ಬ್ರಾಂಚ್ ಓಪನ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಪೆಟಿ ಕ್ಯಾಶು ಇರೋದಿಲ್ಲ, ಅಲ್ಲಿ ಓಪನಿಂಗ್ ಸ್ಟಾಕು ಇರೋದಿಲ್ಲ. ಸುಮ್ಮನೆ ನಾವು ನೇಮ್ ಸೆಕೆಲ್ ಬರೆಯೋಣ. ಇಲ್ಲಿ 2 ಓಪನಿಂಗ್ಸ್ ಅಸೆಟ್ಸ್ ಅಂತ ಬರೆದು ಬ್ರಾಂಚ್ ಸ್ಟಾಕ್ ಅಕೌಂಟ್ ಡ್ಯಾಶ್, ಡೇಟಾಸ್ ಅಕೌಂಟ್ ಡ್ಯಾಶ್, ಮತ್ತೆ ಪೆಟಿ ಕ್ಯಾಶ್ ಅಕೌಂಟ್ ಡ್ಯಾಶ್ ಅಂತ ಬರಿತೀನಿ. ಯಾಕೆ ಇಲ್ಲ ಇದು ಮೂರನ್ನು ಬರ್ಕೊಳ್ತಾ ಇದ್ದೇನೆ ಅಂದ್ರೆ ಈ ವರ್ಷದ್ದೇನೋ ಓಪನಿಂಗ್ ಇಲ್ಲ ಅಂತ ಬಿಟ್ಬಿಟ್ರೆ ಸೊ ನೆಕ್ಸ್ಟ್ ಇಯರ್ದು ಓಪನಿಂಗ್ ಬರೆಯಕ್ಕೆ ನಮ್ಗೆ ಜಾಗ ಬೇಕು, ಅದಕ್ಕೋಸ್ಕರ. ಸೊ ಓಪನಿಂಗ್ ಲಯಬಿಲಿಟೀಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಎಲ್ಲೂ ಕೂಡ. ಸೊ ಯಾಕಂದ್ರೆ ಇಲ್ಲ ಅಲ್ಲಿ, ಯಾಕಂದ್ರೆ ಹೊಸ ಬ್ರಾಂಚ್ ಇದು. ಸೊ ಅದು ಕೂಡ ಡ್ಯಾಶ್ ಅಂತ ಬರೆಯೋಣ. ಅಲ್ಲಿಗೆ ಸ್ಟೆಪ್ ನಂಬರ್ 1 ಇಲ್ಲಿಗೆ ಕ್ಲೋಸ್ ಆಗತ್ತೆ. ಗೋ ಫಾರ್ ಸೆಕೆಂಡ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಹೇಳುತ್ತೆ ರೆಕಾರ್ಡ್ ಟ್ರಾನ್ಸಾಕ್ಷನ್ ರಿಗಾರ್ಡಿಂಗ್ ಸ್ಟಾಕ್ ಅಂತ ಹೇಳುತ್ತೆ. ಸ್ಟಾಕ್ ಬಗ್ಗೆ ನಾವು ರೆಕಾರ್ಡ್ ಮಾಡಬೇಕು. ಸ್ಟಾಕ್ ಅಂದಾಗ ಇಲ್ಲಿ ಇದು ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಇರೋದು ನಮ್ಮ ಹೆಡ್ ಆಫೀಸ್ ಮತ್ತೆ ಬ್ರಾಂಚ್ ನಡುವೆ ಆಗಿರುವಂತ ಒಂದು ಟ್ರಾನ್ಸಾಕ್ಷನ್ಸ್ಗೆ ಮಾಡ್ತಾ ಇರೋದು. ಅಲ್ಲಿಗೆ ಸ್ಟಾಕ್ ಅಂದಾಗ ಗೂಡ್ಸ್, ನಾವು ಹೆಡ್ ಆಫೀಸ್ ಅವ್ರು ಹೋಗೇನು ಗೂಡ್ಸ್ ಕಳಿಸ್ಕೊಟ್ವಿ, ಅವರು ನಮ್ಗೆ ಏನು ಬ್ರಾಂಚ್ ಅವರು ಏನು ಗೂಡ್ಸ್ನ ರಿಟರ್ನ್ ಮಾಡಿದ್ದಾರೆ, ಎರಡೆರಡು ಇನ್ಫಾರ್ಮೇಶನ್ ನಾವಿಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ನಾವೇನಾದ್ರು ಅವ್ರಿಗೆ ಗೂಡ್ ಕಳಿಸ್ಕೊಟ್ರೆ ಗೂಡ್ಸ್ ಹೋಗುತ್ತೆ, ಕ್ರೆಡಿಟ್ ಗೋಸ್ ಔಟ್ ಟು ಸ್ಟಾಕ್ ಅಂತ ಬರೀಬೇಕು. ಬರೋವಾಗ ಅವ್ರೇನೋ ನಮ್ಗೆ ಕಳಿಸಿದ್ರೆ ಗೂಡ್ಸ್ ಬರುತ್ತೆ ಬೈ ಅಂತ ಬರೀಬೇಕಾಗತ್ತೆ. ಸೊ ಅದು ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ, ನಾವು ಗೂಡ್ಸ್ ಕಳಿಸೋವಾಗ ಕೂಡ ಗೂಡ್ಸ್ ಇಂಟು ಬ್ರಾಂಚ್ ಅಂತಾನೆ ಮೆನ್ಷನ್ ಮಾಡಬೇಕು. ರಿಟರ್ನ್ ಮಾಡುವಾಗ ಗೂಡ್ಸ್ ಇಂಟು ಬ್ರಾಂಚ್ ಅಕೌಂಟ್ ಅಂತಾನ, ಎರಡೂ ಕೂಡ ಒಂದೇ ಅಕೌಂಟ್ ಅಲ್ಲಿ ಅದನ್ನ ನಾವು ರೆಕಾರ್ಡ್ ಮಾಡ್ಬೇಕಾಗತ್ತೆ. ಬನ್ನಿ ರೆಕಾರ್ಡ್ ಮಾಡೋಣ. 2ನೇ ಸ್ಟೆಪ್ ಅಲ್ಲಿ ಫಸ್ಟ್ ನಾವು ಗೂಡ್ಸ್ ಕಳಿಸ್ತಾ ಇರೋದು ಎಲ್ಲಿ ಕಳಿಸ್ತಾ ಇದೀವಿ, ಎಷ್ಟು ಅಮೌಂಟ್ ಬರೆಯೋಣ. ಟು ಗೂಡ್ಸ್ ಇಂಟು ಬ್ರಾಂಚ್ ಅಕೌಂಟ್. ಎಲ್ಲಿದೆ? ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇದೆ ಗೂಡ್ಸ್ ಇಂಟು ಬ್ರಾಂಚ್ ಅಕೌಂಟ್.
ಫಸ್ಟ್ ಇಯರ್ ಇಷ್ಟು 3 ಲ್ಯಾಕ್ಸ್ ಕೊಟ್ಟಿದ್ದಾರೆ, 3 ಲ್ಯಾಕ್ಸ್ ಕೊಟ್ಟಿದ್ದಾರೆ ಅಮೌಂಟ್. ಸೊ 3 ಲ್ಯಾಕ್ಸ್ನ ರೆಕಾರ್ಡ್ ಮಾಡಿ. ಅಲ್ಲಿಗೆ ನಾವು ಕಳಿಸಿದ್ದಾಯ್ತು. ಅವ್ರೇನ ರಿಟರ್ನ್ ಕಳಿಸಿದಾರೆ, ಪ್ರಾಬ್ಲಮ್ ಅಲ್ಲಿ ಚೆಕ್ ಮಾಡಿ ಎಲ್ಲಾದ್ರು ಕ್ಯಾಶ್ ಸೇಲ್ಸ್ ಡಿಸ್ಕೌಂಟ್ ಕ್ಯಾಶ್ ಇಂಟು ಬ್ರಾಂಚ್ ಡಿಸ್ಕೌಂಟ್ ರಿಟರ್ನ್ ಬಗ್ಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಸೊ ಆದ್ರೂ ಕೂಡ ಎಂಟ್ರಿ ಮಾಡೋಣ, ರಿಟರ್ನ್ ಬಂದಿಲ್ಲ, ಸಾರಿ ಕ್ರೆಡಿಟ್ ಸೈಡ್ ಬರೆಯೋಣ. ಬೈ ಗೂಡ್ಸ್ ಅಂಡ್ ಟು ಬ್ರಾಂಚ್ ಅಕೌಂಟ್ ಎರಡೂ ಸೇಮ್ ಇರೋದ್ರಿಂದ ಬ್ರಾಕೆಟ್ ಇಲ್ಲಿ ಕಡೆ ರಿಟರ್ನ್ಸ್ ಅಂತ ಬರ್ಕೊಳ್ಳೋಣ. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ, ಸೊ ಅದು ನಾವೇನ್ ಮಾಡ್ತೀವಿ ಡ್ಯಾಶ್ ಅಂತ ಹಾಕ್ತೀವಿ. ಸೊ ನಾವು ಗೂಡ್ಸ್ ಏನು ಕಳಿಸ್ಕೊಡ್ತೀವಿ ಬ್ರಾಂಚ್ಗೆ, ಅದು ಡೆಬಿಟ್ ಸೈಡ್ ಅಲ್ಲಿ. ಬ್ರಾಂಚ್ ಅವ್ರು ನಮ್ಗೇನು ರಿಟರ್ನ್ ಮಾಡ್ತಾರೆ ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿಗೆ ಬರೆದ್ರೆ ನಾವು ಸೆಕೆಂಡ್ ಸ್ಟೆಪ್ ಇಲ್ಲಿಗೆ ಮುಗೀತು ಅಂತ. ಮೂರನೇ ಸ್ಟೆಪ್ ಮಾಡೋಣ, ಸ್ಟೆಪ್ ನಂಬರ್ 3. ಮೂರನೇ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ತೀವಿ, ರೆಕಾರ್ಡ್ ಟ್ರಾನ್ಸಾಕ್ಷನ್ ರಿಗಾರ್ಡಿಂಗ್ ಕ್ಯಾಶ್. ಅಂದ್ರೆ ಹೆಡ್ ಆಫೀಸರು ಬ್ರಾಂಚ್ಗೆ ಏನ್ ಕ್ಯಾಶ್ ಕಳಿಸಿದ್ವಿ, ಅವರು ನಮ್ಗೆ ಏನ್ ಕ್ಯಾಶ್ ಕಳಿಸಿದ್ರು ಅನ್ನೋದು. ನಾವೇನೇ ಕ್ಯಾಶ್ ಕಳಿಸ್ತೀವಿ ಅಲ್ಲಿರೋ ಆಗೋ ಎಕ್ಸ್ಪೆನ್ಸಸ್ಗೆ ಪ್ರಾಬ್ಲಮ್ ಅಲ್ಲಿ ಬಂದಿದೆ. ಬನ್ನಿ ನಾವೇನಾದ್ರು ಕ್ಯಾಶ್ ಕಳಿಸಿದ್ರೆ ಏನಾಗುತ್ತೆ, ಅದು ಕ್ಯಾಶ್ ಹೋಗುತ್ತೆ ನಮ್ಮಿಂದ. ನಾವೇನಾದ್ರು ಹೆಡ್ ಆಫೀಸರು ಬ್ರಾಂಚ್ಗೆ ದುಡ್ಡು ಕಟ್ಟರೆ ಎಕ್ಸ್ಪೆನ್ಸಸ್ಗೆ ಅಂತ ದುಡ್ಡು ಕಳಿಸಿದ್ರೆ ಅದು ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಅವ್ರೇನಾದ್ರು ನಮ್ಗೆ ದುಡ್ಡು ವಾಪಸ್ ನಮ್ಗೆ ಕಳಿಸಿದ್ರೆ, ಬ್ರಾಂಚ್ ಅವ್ರು ಏನಾದ್ರು ನಮ್ಗೆ ಹೆಡ್ ಆಫೀಸರ್ ನಮ್ಗೆ ಕಳಿಸಿದ್ರೆ ಅದನ್ನ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಬನ್ನಿ ಎಂಟ್ರಿ ಮಾಡೋಣ. ಬನ್ನಿ ನಾವು ಗೂಡ್ಸ್ ಕ್ಯಾಶ್ ಕಳಿಸಿದ್ರೆ ಬರಿತೀವಿ, ಕ್ಯಾಶ್ ಹೋಗುತ್ತೆ. ಕ್ರೆಡಿಟ್ ವಾಸ್ ಗೋಸ್, ಕ್ರೆಡಿಟ್ ನಾವು ಟು ಅಂತ ಸ್ಟಾರ್ಟ್ ಮಾಡ್ತೀವಿ. ಟು ಕ್ಯಾಶ್ ಅಕೌಂಟ್ ಹೋಗ್ತಾ ಇರೋದೇ ನಮ್ಗಿಲ್ಲಿ ಕ್ಯಾಶ್ ಹೋಗ್ತಾ ಇರೋದು, ಕ್ಯಾಶ್ ಅಕೌಂಟ್. ಏನಕ್ಕೋಸ್ಕರ ಹೋಗ್ತಾ ಇದೆ, ಅದು ಎಕ್ಸ್ಪೆನ್ಸಸ್. ಎಲ್ಲಿ ಕೊಟ್ಟಿದ್ದಾರೆ ನೋಡಿ ಪ್ರಾಬ್ಲಮ್ ಅಲ್ಲಿ, ಇಲ್ಲಿದೆ ನೋಡಿ, ಕ್ಯಾಶ್ ಅಂಡ್ ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್. ಬರೀ ಇಲ್ಲಿ ಕ್ಯಾಶ್ ಫಾರ್ ಎಕ್ಸ್ಪೆನ್ಸಸ್ ಅಂತ ಮೆನ್ಷನ್ ಮಾಡಿ. ಅಮೌಂಟ್ ಎಷ್ಟಿದೆ ನೋಡಿ, ಕ್ಯಾಶ್ ಫಾರ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಮೌಂಟ್ 42,000 ಇದೆ. ಸೊ 42,000 ರೆಕಾರ್ಡ್ ಮಾಡೋಣ. ಸೊ ಅಲ್ಲಿ ನಾವು ಕಳಿಸಿದ ಕ್ಯಾಶ್. ಬ್ರಾಂಚ್ ಅವ್ರು ನಮ್ಗೆ ಯಾವಾಗ ಕ್ಯಾಶ್ನ ಕಳಿಸ್ತಾರೆ, ಯಾವಾಗ ಅವ್ರು ಕ್ಯಾಶ್ ಸೇಲ್ಸ್ ಮಾಡಿದಾಗ ನಮ್ಗೆ ದುಡ್ಡು ಕೊಡ್ತಾರೆ. ಕ್ರೆಡಿಟ್ ಸೇಲ್ಸ್ ಮಾಡಿದ್ರೆ ದುಡ್ಡು ಅಮೌಂಟ್ ಕಲೆಕ್ಟ್ ಮಾಡಿ ಕೊಡ್ತೀವಿ, ಎರಡು ರೀತಿಯಲ್ಲಿ ಕೊಡ್ತಾರೆ. ಈ ಕಡೆ ಬರೆಯೋಣ ಬನ್ನಿ, ಕ್ಯಾಶ್ ಅವ್ರು ನಮ್ಗೆ ಕಳಿಸಿದಾಗ ನಾವು ಕ್ಯಾಶ್ನ ರಿಸೀವ್ ಮಾಡ್ಕೊಳ್ತೀವಿ. ಡೆಬಿಟ್ ವಾರ್ಡ್ ಕಮ್ಸಿ ಕ್ಯಾಶ್ ಬರ್ತಾ ಇದೆ. ಸೊ ಡೆಬಿಟ್ ಅಂದಾಗ ನಾವು ಬೈ ಅಂತ ಬರಿತೀವಿ. ಕ್ಯಾಶ್ ಅಕೌಂಟ್ ಬರ್ತಾ ಇರೋದು ಕ್ಯಾಶ್ ಆಗಿರೋದ್ರಿಂದ ಕ್ಯಾಶ್ ಅಕೌಂಟ್. ನೋಡಿ ಕ್ಯಾಶ್ ಸೇಲ್ಸ್ ಎಷ್ಟಿದೆ ಅಂತ, ಕ್ಯಾಶ್ ಸೇಲ್ಸ್ ಎಷ್ಟಿದೆ ಅಮೌಂಟ್, ಕ್ಯಾಶ್ ಸೇಲ್ಸ್ 1,20,000 ಇದೆ, ರೆಕಾರ್ಡ್ 1,20,000. ಮತ್ತೆ ಎರಡನೇದು ಸೇಲ್ಸ್, ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಎಷ್ಟಿದೆ, 1,92,000 ಇದೆ. ಸೊ 1,92,000 ಬರಿತಾ ಇದ್ದೀನಿ. ಅಲ್ಲಿಗೆ ನಾವು ಕಳಿಸಿದ ಕ್ಯಾಶು, ಅವ್ರು ಕಳಿಸಿದ ಕ್ಯಾಶು ಮುಗ್ದಿದೆ. ಇದರ ಅರ್ಥ ಏನಂದ್ರೆ ಮೂರನೇ ಸ್ಟೆಪ್ ನಾವು ಮುಗಿಸಿದ್ದೀವಿ ಅಂತ. ಮೂರನೇ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ತೀವಿ, ನಾವೇನ್ ಕ್ಯಾಶ್ ಕೊಟ್ವಿ, ಅವ್ರೇನ್ ಕ್ಯಾಶ್ ಕೊಟ್ರು ಅಷ್ಟೇ ರೆಕಾರ್ಡ್, ಎರಡೇ ಐಟಮ್. ಲಾಸ್ಟ್ ಸ್ಟೆಪ್ ಬರೆಯೋಣ, ಸ್ಟೆಪ್ ನಂಬರ್ 4. ರೆಕಾರ್ಡ್ ಕ್ಲೋಸಿಂಗ್ ಅಸೆಟ್ಸ್ ಅಂಡ್ ದ ಲಯಬಿಲಿಟೀಸ್. ಓಪನಿಂಗ್ ಅಸೆಟ್ ಹೆಂಗಿತ್ತು ಅದೇ ರೀತಿಯಲ್ಲಿ ನಾವು ಕ್ಲೋಸಿಂಗ್ ಅಸೆಟ್ಸ್ ಬರಿಬೇಕು. ಓಪನಿಂಗ್ ಅಲ್ಲಿ ಡ್ಯಾಶ್ ಹಾಕಿದ್ರೆ ಹೊಸ ಬ್ರಾಂಚ್ ಇದು, ಹೊಸ ಬ್ರಾಂಚ್ ಅಲ್ಲಿ ಏನು ಓಪನಿಂಗ್ ಬ್ಯಾಲೆನ್ಸ್ಗಳು ಇರೋದಿಲ್ಲ, ಸೊ ಡ್ಯಾಶ್ ಹಾಕಿದೀವಿ. ಈಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಒಂದು ವರ್ಷ ಆದ್ಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಉಳಿದಿರುತ್ತೆ. ನೀವೇನೇ ಆಗಲಿ, ಇದು ಕೊಟ್ಟಿರೋದು ಏನೇ ಇರಲಿ, ಓಪನಿಂಗ್ ಅಸೆಟ್ಸ್ ಅಲ್ಲಿ ಏನೇನಿದೆ ಅಸೆಟ್ ನೋಡ್ಕೊಂಡು ಇಲ್ಲಿ ನೀವು ಈ ಅಸೆಟ್ ನ ಬರಿಬೇಕಾಗತ್ತೆ ಇಲ್ಲಿ. ಸೊ ಟು ಓಪನಿಂಗ್ ಅಸೆಟ್ಸ್ ಅಂತ ಇಲ್ಲಿ ನಾವು ಓಪನಿಂಗ್ ಬ್ಯಾಲೆನ್ಸ್ ಬರ್ತಿದ್ವಿ, ಕ್ಲೋಸಿಂಗ್ ನ ಆಪೋಸಿಟ್ ಸೈಡ್ ಅಲ್ಲಿ ಬೈ ಕ್ಲೋಸಿಂಗ್ ಅಸೆಟ್ಸ್ ಅಂತ ಬರಿತೀವಿ. ಫಸ್ಟ್ ಐಟಮ್ ಯಾವಿದೆ ಇಲ್ಲಿ, ಬ್ರಾಂಚ್ ಸ್ಟಾಕ್ ಅಕೌಂಟ್ ಇದೆ. ಸೊ ಬ್ರಾಂಚ್ ಸ್ಟಾಕ್ ಅಕೌಂಟ್ ಬರೀರಾಗಾರೆ, ಬ್ರಾಂಚ್ ಸ್ಟಾಕ್ ಅಕೌಂಟ್. ಸ್ಟಾಕ್ ಅಕೌಂಟ್ ನೋಡಿ ಕ್ಲೋಸಿಂಗ್ ಏನೋ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಲಾಸ್ಟ್ ಬೆಟ್ 1 ಸ್ಟಾಕ್ ಆನ್ 31st ಮಾರ್ಚ್ ಎಷ್ಟಿದೆ, 48,000 rupees ಇದಂತೆ. ಆ 48,000 ರೆಕಾರ್ಡ್ ಮಾಡ್ಕೊಳ್ಳಿ. ಅಲ್ಲಿಗೆ ಫಸ್ಟ್ ಐಟಮ್ದು ಅಮೌಂಟ್ ಕೊಟ್ಟಿದ್ದಾರೆ. ಎರಡನೇದು ಡೆಟಾರ್ಸ್ ಅಕೌಂಟ್. ಡೇಟಾ ಸ್ಟಾರ್ಟಿಂಗ್ ಅಲ್ಲಿ ಇರ್ಲಿಲ್ಲ ಬಿಡಿ, ಈ ವರ್ಷ ಮತ್ತೆ ಈ ವರ್ಷ ಏನ್ ಮಾಡಿದೀವಿ, ಸಾಲಕ್ಕೆ ಮಾರಿದೀವಿ. ಡೆಟಾರ್ಸ್ ಇಂದ ಅಮೌಂಟ್ ಬರೋದಿದೆ, ಯಾಕಂದ್ರೆ ಇಲ್ಲಿ ಡಿಫರೆನ್ಸ್ ಅಮೌಂಟ್ ಇದೆ. ಸೊ ಅದರಿಂದ ಡೆಟಾರ್ಸ್ ಅಂತ ಬರೆಯೋಣ. ಡೇಟಾಸ್ ಅಕೌಂಟ್ ನಮ್ಗೆ ಬ್ಯಾಲೆನ್ಸ್ ಗೊತ್ತಿಲ್ಲ ನಮ್ಗೆ, ಇಲ್ಲಿ ಕೊಟ್ಟಿಲ್ಲ ಪ್ರಾಬ್ಲಮ್ ಅಲ್ಲಿ, ಡೇಟಾಸ್ ಅಮೌಂಟ್ ಕೊಟ್ಟಿಲ್ಲ. ಅಲ್ಲಿಗೆ ಅರ್ಥ ಏನಂದ್ರೆ ಓಪನಿಂಗ್ ಡೇಟಾಸ್ ಇರಲಿಲ್ಲ, ಕ್ಲೋಸಿಂಗ್ ಡೇಟಾಸ್ ಕೊಟ್ಟಿಲ್ಲ ಅಂದ್ರೆ ನಾವು ಡೇಟಾಸ್ ಅಕೌಂಟ್ ಓಪನ್ ಮಾಡಬೇಕು ಅಂತ. ಸೊ ಬನ್ನಿ ಹಾಗಾದ್ರೆ ಡೇಟಾಸ್ ಅಕೌಂಟ್ ಓಪನ್ ಮಾಡೋಣ. ಇಲ್ಲೂ ಟೋಟಲ್ ಡೇಟಾಸ್ ಅಕೌಂಟ್ ಓಪನ್ ಮಾಡುವಾಗ 2 ವರ್ಷಕ್ಕೂ ನಾನು ಚೆಕ್ ಇದು ಬರ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ಇಲ್ಲಿ ನೋಡಿ ಕ್ಲೋಸಿಂಗ್ ಡೇಟಾಸ್ ಫಸ್ಟ್ ಇಯರ್ದು ಕೊಟ್ಟಿಲ್ಲ, ಎರಡನೇ ವರ್ಷನೂ ಕೊಟ್ಟಿಲ್ಲ ಅಂತ ಗೊತ್ತಾಗ್ತಾ ಇದೆ ಇಲ್ಲಿ. ಸೊ 2 ವರ್ಷದ್ದು ಒಂದೇ ಸಾರಿ ಬರ್ಕೊಳ್ಳೋಣ. ಒಂದು ಪರ್ಟಿಕ್ಯುಲರ್ಸ್ 2020-21, 2021-22, ಮತ್ತೆ ಪರ್ಟಿಕ್ಯುಲರ್ಸ್ 2020-21,
2021-22. ಇಲ್ಲೂ ಅಷ್ಟೇ ನಾವು ಒಂದು ವರ್ಷ ಕ್ಲೋಸ್ ಮಾಡೋಣ, ಬರೋ ವರ್ಷ ಮತ್ತೆ 2ನೇ ವರ್ಷಕ್ಕೆ ಮತ್ತೆ ಇದ್ರ ಕ್ಲೋಸಿಂಗ್ನ ಅಲ್ಲಿ ಓಪನಿಂಗ್ ಬರೀಬೇಕಾಗತ್ತೆ. ಸೊ ಅಲ್ಲಿ 2ನೇ ವರ್ಷ ಬರೆಯೋಣ. ಬನ್ನಿ ಸ್ಟಾರ್ಟ್ ಮಾಡಿ, ಬನ್ನಿ ಡೇಟಾಸ್ ಅಕೌಂಟ್ನ ಸ್ಟಾರ್ಟ್ ಮಾಡಿ. ಓಪನಿಂಗ್ ಎಂಟ್ರಿ ಯಾವ ಕಡೆ ಬರೀ ಓಪನಿಂಗ್ ಎಂಟ್ರಿ, ಎಲ್ಲ ಸೆಟ್ಸ್ ಏನಾಗುತ್ತೆ ನಮಗೆ ಡೆಬಿಟ್ ಸೈಡಲ್ಲಿ ಸ್ಟಾರ್ಟ್ ಆಗ್ತವೆ. ಸೊ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಇಲ್ಲಿ, ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಹೊಸದಾಗಿ ಓಪನ್ ಮಾಡ್ತಿರುವಂತ ಬ್ರಾಂಚ್ ಆಗಿರೋದ್ರಿಂದ ಡೇಟಾಸ್ ಅಮೌಂಟು ಡ್ಯಾಶ್ ಇದೆ. ಸೊ ಇದ್ರ ಜೊತೆ ನಾವು ಒಂದ್ ಕಡೆಯಿಂದ ಓದ್ತಾ ಬರೋಣ. ಇಲ್ಲಿ ಯಾವ್ಯಾವ್ದು ಡೇಟಾಸ್ ಸಂಬಂಧಪಟ್ಟಿದ್ದ ಎಲ್ಲಾ ಟ್ರಾನ್ಸಾಕ್ಷನ್ಸ್ ನಲ್ಲಿ ರೆಕಾರ್ಡ್ ಮಾಡೋಣ. ನೋಡಿ, ಗೂಡ್ಸ್ ಅಂಡ್ ಬ್ರಾಂಚ್ ಇಲ್ಲ, ಡೇಟಾ ಸಂಬಂಧಪಟ್ಟಿಲ್ಲ, ಕ್ಯಾಶ್ ಸಂಬಂಧ, ಕ್ರೆಡಿಟ್ ಸೇಲ್ಸ್ ಸಾಲಕ್ಕೆ ಮಾರೋದು ಯಾರು, ಅವಾಗೇ ಡೇಟಾಸ್ ಬಂದಿರೋದು. ಸೊ ಕ್ರೆಡಿಟ್ ಸೇಲ್ಸ್ ಹಾಗಾದ್ರೆ ಬರೀಬೇಕು ನಾವಿಲ್ಲಿ ಟು ಕ್ರೆಡಿಟ್ ಸೇಲ್ಸ್ ಅಕೌಂಟ್. ಎಷ್ಟಿದೆ ಅಮೌಂಟ್ ನೋಡಿ ಇಲ್ಲಿ 2,16,000 ಇದೆ. 2,16,000 ರೆಕಾರ್ಡ್ ಮಾಡಿ. ಹೋದ ವರ್ಷ ಸಾಲ ಇರಲಿಲ್ಲ, ಡೇಟಾಸ್ ಅಂದಾಗ ಸಾಲದ ಬಗ್ಗೆ ನಾವು ಇಲ್ಲಿ ತೀರ್ಮಾನ ಮಾಡ್ತಾ ಇರೋದು. ಹೋದ ವರ್ಷ ಸಾಲ, ಈ ವರ್ಷ ಏನೋ ಸಾಲ ಕೊಟ್ಟಿದ್ದೀರಾ? ಹೌದು, 2,16,000 ಸಾಲ ಕೊಟ್ಟಿದ್ದೀವಿ ಈ ವರ್ಷದಲ್ಲಿ. ಹಾಗಾದ್ರೆ ದುಡ್ಡು ಹೆಂಗ್ ಕಡಿಮೆ, ಸಾಲ ಯಾವಾಗ ಕಡಿಮೆ ಆಗುತ್ತೆ? ಸಾಲಗಾರ ಬಂದು ನಮ್ ದುಡ್ಡು ಕಟ್ಟಿದಾಗ, ಅವರಿಂದ ದುಡ್ಡು ಕಲೆಕ್ಟ್ ಮಾಡಿದಾಗ ಅದು ಕಟ್ ಆಗುತ್ತೆ. ನಾವೇನಾರು ಡಿಸ್ಕೌಂಟ್ ಕೊಟ್ರೆ ಅಷ್ಟು ಅಮೌಂಟ್ನ ಕಡಿಮೆ ಮಾಡ್ತೀವಿ. ಏನಾದ್ರು ಬ್ಯಾಡ್ ಡೇಟ್ ಆದ್ರೆ ಲಾಸ್ ಆದ್ರೆ ಅದನ್ನ ಲೆಸ್ ಮಾಡ್ತೀವಿ. ಈ ತರ ಸಿಚುಯೇಷನ್ ನಾವು ಲೆಸ್ ಮಾಡೋದು. ಇದರಲ್ಲಿ ಇಲ್ಲಿ ಲೆಸ್ ಮಾಡೋದು ಒಂದೇನೆ, ಅಪೋಸಿಟ್ ಸೈಡ್ ಬರೆಯೋದು ಒಂದೇನೆ. ಸೊ ಬನ್ನಿ ಈಗಲೇ ಇವಾಗ ಏನಾಗ್ತದೆ, ಕ್ಯಾಶ್ ಮುಂದೆ ನೋಡೋಣ. ಕ್ರೆಡಿಟ್ ಸೇಲ್ಸ್ ಆಯ್ತು. ಕ್ಯಾಶ್ ರಿಸೀವ್ಡ್ ಫ್ರಮ್ ಡಿಟಾರ್ಸ್, ನೋಡಿ ಡಿಟಾರ್ಸ್ಗೆ ಸಂಬಂಧಪಟ್ಟಿರುವಂಥದ್ದು ಕ್ಯಾಶ್ ರಿಸೀವ್ಡ್. ಕ್ಯಾಶ್ನ ರಿಸೀವ್ ಮಾಡ್ಕೊತಾ ಇದ್ರೆ ಬ್ರಾಂಚ್ಗೆ ದುಡ್ಡು ಬರ್ತಾ ಇದೆ ಅಂದ್ರೆ ಬೈ ಡೆಬಿಟ್ ಅಂದಾಗ ಬರ್ತಾ ಇದೆ ಡೆಬಿಟ್ ಬೈ ಕ್ಯಾಶ್ ಅಕೌಂಟ್. ಬ್ರಾಕೆಟ್ ಅಲ್ಲಿ ಬೇಕಂತ ಬರೀರಿ ಕಲೆಕ್ಷನ್ ಫ್ರಮ್ ಡಿಟಾರ್ಸ್ ಅಂತ ಬರೆದು ಎಷ್ಟು ಕಲೆಕ್ಟ್ ಮಾಡಿದೀವಿ ಅಮೌಂಟ್ ಇಲ್ಲಿ 1,92,000 ಅಂತ ಕೊಟ್ಟಿದ್ದಾರೆ. 1,92,000 ರೆಕಾರ್ಡ್ ಮಾಡಿದೀವಿ. ಆಯ್ತು, ಮುಂದೆ ಹೋಗೋಣ. ಡಿಸ್ಕೌಂಟ್ ಅಲೌಡ್, ಡಿಸ್ಕೌಂಟ್ ಯಾರಿಗೆ ನಾವು ಕೊಟ್ಟಿದ್ದು? ಡಿಟಾರ್ಸ್ಗೆ ಕೊಟ್ಟಿದ್ದು. ಡಿಟಾರ್ಸ್ ಕೊಟ್ಟಿರೋದಾಗ ಡಿಸ್ಕೌಂಟ್ ಕೊಟ್ಟು ಬರ್ತೀವಿ, ಬರೀರಿ ಬೈ ಡಿಸ್ಕೌಂಟ್ ಅಕೌಂಟ್, ಡಿಸ್ಕೌಂಟ್ ಅಲೌಡ್. ಅಮೌಂಟ್ ಎಷ್ಟಿದೆ ನೋಡಿ ಇಲ್ಲಿ 3,000 ಇದೆ. 3,000 ರೆಕಾರ್ಡ್ ಮಾಡಿ. ನೋಡಿ, ಈ ಸಾಲದಲ್ಲಿ ಏನೇನು ಲೆಸ್ ಮಾಡ್ತೀವೋ ನಾವು ಅದನ್ನೆಲ್ಲ ಡೆಬಿಟ್ ಆಪೋಸಿಟ್ ಸೈಡ್ ಬರೀತಾ ಇರೋಂಥದ್ದು. ಮತ್ತೆ ನೆಕ್ಸ್ಟ್ ಏನಿದೆ, ಬ್ಯಾಡ್ ಡೇಟ್ಸ್ ಆಗೋದು ಡೇಟಾಸ್ ಮುಖಾಂತರನೇ. ಸೊ ಬೈ ಬ್ಯಾಡ್ ಡೇಟ್ಸ್ ಅಕೌಂಟ್, ಬೈ ಬ್ಯಾಡ್ ಡೇಟ್ಸ್ ಎಷ್ಟಿದೆ ಅಮೌಂಟು 3,000 ರುಪೀಸ್ ಇದೆ. ಮುಂದೆ ಹೋಗೋಣ. ಕ್ಯಾಶ್ ಅಂಡ್ ಬ್ರಾಂಚ್ ಡೆಬಿಟರ್ ಸಂಬಂಧಪಟ್ಟಿಲ್ಲ, ಸ್ಟಾಕ್ ಡೆಬಿಟರ್ ಸಂಬಂಧಪಟ್ಟಿಲ್ಲ, ಪೆಟಿ ಕ್ಯಾಶ್ ಕೂಡ ಬಿಡಿ, ಇನ್ಯಾವುದೋ ಐಟಮ್ಸ್ ಇಲ್ಲಿ ಕೊಟ್ಟಿಲ್ಲ. ಕೊಟ್ಟಂತ ಎಲ್ಲ ಡೇಟಾಸ್ ರಿಲೇಟೆಡ್ ಟ್ರಾನ್ಸಾಕ್ಷನ್ ಬರ್ದಿದ್ದೀವಿ. ಇವಾಗ ಕ್ಲೋಸ್ ಮಾಡೋಣ. ಫಸ್ಟ್ ಇಯರ್ ಯಾವ ಕಡೆ ಜಾಸ್ತಿ ಇದೆ ನೋಡಿ, ಡೆಬಿಟ್ ಸೈಡೇ ಜಾಸ್ತಿ ಇದೆ. ಸೊ ಅದನ್ನ ಅಮೌಂಟ್ ಇನ್ನೊಂದು ಕಡೆ ಬರ್ಕೊಳ್ಳಿ, 2,16,000 ಅಂತ. ಸೊ 2,16,000 ಅಲ್ಲಿ 1,92,000 ಪ್ಲಸ್ 3,000 ಪ್ಲಸ್ 3,000 ಲೆಸ್ ಮಾಡಿ ಬ್ಯಾಲೆನ್ಸ್ ತೆಗೀರಿ. ಬ್ಯಾಲೆನ್ಸ್ ಬಂದಿರೋ ಅಮೌಂಟ್ ಏನಾಗಿರುತ್ತೆ 18,000 ಬರ್ತಾ ಇದೆ. 18,000 ನಾವೆಂತ ಬರಿತೀವಿ ಅಂದ್ರೆ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್, ಅಂದ್ರೆ ಇದು ಕ್ಲೋಸಿಂಗ್ ಡೇಟಾಸ್ ಆಗಿದೆ ಅಂತ. ಸೊ ಈ ಕ್ಲೋಸಿಂಗ್ ಡೇಟಾಸ್ 18,000 ರುಪೀಸ್ ನಾವೇನ್ ಮಾಡಬೇಕು, ಇಲ್ಲಿ ಕ್ಲೋಸಿಂಗ್ ನಮ್ಮ ಹತ್ರ ಇರಲಿ, ಅದಕ್ಕೋಸ್ಕರನೇ ಈ ಡೇಟಾಸ್ ಅಕೌಂಟ್ ನ ಓಪನ್ ಮಾಡಿದ್ದು. ಈ 18,000 ತಂದು ಇಲ್ಲಿ ಬರೀಬೇಕು. 18,000 ಬಂದಂದು ಇಲ್ಲಿ ಬರೀರಿ. ಅಲ್ಲಿಗೆ ಓಪನಿಂಗ್ ಸ್ಟಾಕ್ ಬರ್ದಿದ್ದಾಯ್ತು. ಓಪನಿಂಗ್ ಡೇಟಾಸ್, ಕ್ಲೋಸಿಂಗ್ ಡೇಟಾಸ್ ಬರ್ದಿಲ್ಲ. ಓಪನಿಂಗ್ ಪಟ್ಟಿ ಕ್ಯಾಶ್ ಇದೆ, ಕ್ಲೋಸಿಂಗ್ ಪಟ್ಟಿ ಕ್ಯಾಶ್ ಬರೋಣ. ಬರೀರಿ ಬನ್ನಿ. ಪೆಟಿ ಕ್ಯಾಶ್ ಅಕೌಂಟ್ ಎಷ್ಟಿದೆ, ಕ್ಲೋಸಿಂಗ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ಪೆಟಿ ಕ್ಯಾಶ್ ಆನ್ 31st ಮಾರ್ಚ್ ಎಂಡಿಂಗ್ ಕೊಟ್ಟಿದ್ದಾರೆ. ಸೊ 1,000 ಕೊಟ್ಟಿದ್ದಾರೆ, ಇಲ್ಲಿ 1,000 ಅಂತ ಹೇಳಿದ್ದಾರೆ. ಸೊ 1,000 ರೆಕಾರ್ಡ್ ಮಾಡಿ, ಇಲ್ಲಿ ತಂದು ರೆಕಾರ್ಡ್ ಮಾಡಿ. ಅಲ್ಲಿಗೆ ಓಪನಿಂಗ್ ಅಸೆಟ್ಸ್ ಇರೋದೆಲ್ಲ ಇಲ್ಲಿ ಬಂದ್ಬಿಡ್ತು. ಇಲ್ಲಿ ಬಂತು. ಯಾವ ರೀತಿ ಓಪನಿಂಗ್ ಅಸೆಟ್ಸ್ ಕ್ಲೋಸಿಂಗ್ ಅಸೆಟ್ಸ್ ನ ಬರೆದು ಅದೇ ರೀತಿ ಓಪನಿಂಗ್ ಲಯಬಿಲಿಟೀಸ್ ನ ನೋಡಿಕೊಂಡು ಕ್ಲೋಸಿಂಗ್ ಲಯಬಿಲಿಟೀಸ್ ನ ಬರಿಬೇಕು. ಸೊ ಓಪನಿಂಗ್ ಲಯಬಿಲಿಟೀಸ್ ಡೆಬಿಟ್ಸ್ ಕ್ರೆಡಿಟ್ ಸೈಡ್ ಇತ್ತು, ಈಗ ನಾವು ಡೆಬಿಟ್ ಸೈಡ್ ಅಲ್ಲಿ ಬರೀಬೇಕು. ಟು ಓಪನಿಂಗ್ ಲಯಬಿಲಿಟೀಸ್. ಪ್ರಾಬ್ಲಮ್ ಎಲ್ಲೂ ಕ್ಲೋಸಿಂಗ್ ಡೇಟ್ ಲಯಬಿಲಿಟೀಸ್ ಬಗ್ಗೆ ಇನ್ಫಾರ್ಮೇಶನೇ ಇಲ್ಲ. ಸ್ಟಾರ್ಟಿಂಗ್ ಅಲ್ಲೂ ಡ್ಯಾಶ್ ಇತ್ತು, ಇಲ್ಲೂ ಕೂಡ ಡ್ಯಾಶ್ ಹಾಕಿ ಆಗ್ಯಾರ. ಅಲ್ಲಿಗೆ ಸ್ಟೆಪ್ ನಂಬರ್ 4 ಏನಾಗಿದೆ, ಇಲ್ಲಿ ಕ್ಲೋಸ್ ಆಗಿದೆ ಅಂತ. ಅಲ್ಲಿಗೆ 4 ಸ್ಟೆಪ್ ಮಾಡಿದ್ರೆ ನಾವು ನಮ್ಮ ಬ್ರಾಂಚ್ ಅಕೌಂಟ್ ನಾವು ಕ್ಲೋಸ್ ಮಾಡ್ಬೋದು. ಬನ್ನಿ ಕ್ಲೋಸ್ ಮಾಡೋಣ. ಯಾವ ಕಡೆ ಜಾಸ್ತಿ ಇದೆ ನೋಡಿ ಅಮೌಂಟು, ಈ ಕಡೆ 3,42,000 ಇದೆ, ಇಲ್ಲಿ 3,10,000, ಇಲ್ಲಿ ಈ ಕಡೆ ಕ್ರೆಡಿಟ್ ಸೈಡೇ ಜಾಸ್ತಿ ಇದೆ. ಎಷ್ಟಾಗುತ್ತೆ ನೋಡಿ ಕ್ರೆಡಿಟ್ ಸೈಡು 3,79,000 ರುಪೀಸ್ ಬರ್ತಾ ಇದೆ. ಆ 3,79,000 ಅಲ್ಲಿ ಬ್ಯಾಲೆನ್ಸ್ ಈ ಕಡೆ ಬರ್ಕೊಂಡು 3,79,000 ಬರ್ಕೊಂಡು ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟಿದೆ ನೋಡಿ. ಬ್ಯಾಲೆನ್ಸಿಂಗ್ ಅಂದಾಗ 3,79,000 ಅಲ್ಲಿ 3 lakhs ಲೆಸ್ ಮಾಡಿ 42 ಲೆಸ್ ಮಾಡಿದ್ರೆ ನಿಮ್ಗೊಂದು ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂ ಎಷ್ಟು ಅಂದ್ರೆ
37,000 ಬರ್ತಾ ಇದೆ. ಯಾವಾಗ ನಮಗೆ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಬರುತ್ತೋ, ಈ ಕಡೆ ಡೆಬಿಟ್ ಸೈಡ್ ಬರುತ್ತೋ, ಅವಾಗ ಬ್ರಾಂಚ್ ಅಲ್ಲಿ ಪ್ರಾಫಿಟ್ ಬರ್ತಾ ಇದೆ ಅಂತ ನಾವು ಅನ್ಕೊಳ್ತೀವಿ. ಬಂದಿರೋ ಪ್ರಾಫಿಟ್ನ ನಾವೆಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಟು ಜನರಲ್ ಪಿ ಅಂಡ್ ಎಲ್ ಅಕೌಂಟ್ಗೆ ನಾವೇನ್ ಮಾಡ್ಬೇಕು, ಇದನ್ನ ಟ್ರಾನ್ಸ್ಫರ್ ಮಾಡಬೇಕು. ಯಾವುದು ಬ್ಯಾಲೆನ್ಸ್ ಮಾಡಿದ ಪ್ರಾಫಿಟ್ ಬರುತ್ತಲ್ಲ, ಅದನ್ನ ಜನರಲ್ ಪಿ ಅಂಡ್ ಎಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅಲ್ಲಿಗೆ ಫಸ್ಟ್ ಇಯರ್ದು ಮುಗೀತು ಅಂತ, ಫಸ್ಟ್ ಇಯರ್ದ ಅಕೌಂಟ್ ಮುಗಿದೋಗುತ್ತೆ. ಬನ್ನಿ ಸೆಕೆಂಡ್ ಇಯರ್ಗೆ ಹೋಗೋಣ. ಎಲ್ಲೆಲ್ಲ ಎಂಟ್ರಿ ಮಾಡ್ಬಿಟ್ಟಿದ್ದೀವಿ, ಪರ್ಟಿಕ್ಯುಲರ್ಸ್ ಎಲ್ಲ ಬರ್ದ್ಬಿಟ್ಟಿರ್ತೀವಿ, ಖಾಲಿ ಅಮೌಂಟ್ ಬರೆಯೋದು ಅಷ್ಟೇ. ಎರಡನೇ ಸೆಕೆಂಡ್ ಇಯರ್ ಅಲ್ಲಿ ಸ್ಟಾರ್ಟಿಂಗ್ ಮಾಡೋಣ. ಓಪನಿಂಗ್ ಸ್ಟಾಕ್ ಸೆಕೆಂಡ್ ಇಯರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಯಾವುದು ಫಸ್ಟ್ ಈ ವರ್ಷದ್ದು 2021 ಕ್ಲೋಸಿಂಗ್ ವ್ಯಾಲ್ಯೂ ಎಲ್ಲ ಏನಾಗ್ಬಿಡುತ್ತೆ, ಮುಂದಿನ ವರ್ಷ 21-22 ಓಪನಿಂಗ್ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಫಸ್ಟ್ ಇಯರ್ ಪೂರ್ತಿ ನಾವು ಮೊದಲು ಕ್ಲೋಸ್ ಮಾಡಿ ಆಮೇಲೆ ಸೆಕೆಂಡ್ ಇಯರ್ ನ ಸ್ಟಾರ್ಟ್ ಮಾಡ್ತಾ ಇರೋದು. ಇಲ್ಲಿ ಸ್ಟಾಕ್ ಹೋದ ವರ್ಷ ಕ್ಲೋಸಿಂಗ್ 48 ಇತ್ತು, ಯಾವ್ದ್ರಲ್ಲಿ 2021 ಅಲ್ಲಿ. ಅದರ ಮುಂದಿನ ವರ್ಷ 21 ಅಲ್ಲಿ ಏನಾಗುತ್ತೆ, ಓಪನಿಂಗ್ ಎಷ್ಟಾಗುತ್ತೆ, 48,000 ಆಗುತ್ತೆ. ಡೇಟಾಸ್ ಎಷ್ಟಿದೆ, 18,000 ಬರೆವರಿಯಲ್ಲಿ. ಇಲ್ಲಿ 18,000 ಡೇಟಾಸ್ ಬಂದು 18,000. ಪೆಟಿ ಕ್ಯಾಶ್ ಹೋದ ವರ್ಷ ಕ್ಲೋಸಿಂಗ್, ಈ ವರ್ಷದ ಓಪನಿಂಗು. ಸೊ ಪೆಟಿ ಕ್ಯಾಶ್ ಎಷ್ಟಿದೆ, 1,000 ಇದೆ. ಸೊ 1,000 ಬರೀರಿ. ಅಲ್ಲಿಗೆ ಓಪನಿಂಗ್ ಅಸೆಟ್ಸ್ ಬರ್ದಿದ್ದಾಯ್ತು. ಓಪನಿಂಗ್ ಲಯಬಿಲಿಟೀಸ್ ಬೇರೆಯೋಣ. ಓಪನಿಂಗ್ ಲಯಬಿಲಿಟೀಸ್ ಕ್ಲೋಸಿಂಗ್ ಎಷ್ಟಿದೆ ನೋಡ್ಕೊಳ್ಳಿ. ಹೋದ ವರ್ಷದ್ದು ಡ್ಯಾಶ್ ಇದ್ರೆ ಮುಂದಿನ ವರ್ಷದ್ದು ಓಪನಿಂಗ್, ಕ್ಲೋಸಿಂಗ್ ಡ್ಯಾಶ್ ಇದ್ರೆ ಓಪನಿಂಗ್ ಕೂಡ ನಿಲ್ಲಿರುತ್ತೆ. ಸೊ ಇಲ್ಲೂ ಕೂಡ ಏನ್ ಮಾಡ್ತೀನಿ, ನಾನು ಡ್ಯಾಶ್ ಅಂತ ಹಾಕ್ತೀನಿ. ಅಲ್ಲಿಗೆ ಓಪನಿಂಗ್ ಅಸೆಟ್ಸ್ ರೆಕಾರ್ಡಿಂಗ್ ಮಾಡಿದಾಯ್ತು, ಎರಡನೇ ವರ್ಷದ್ದು. ಓಪನಿಂಗ್ ಲಯಬಿಲಿಟೀಸ್ ರೆಕಾರ್ಡ್ ಮಾಡಿದಾಯ್ತು. ಅಲ್ಲಿಗೆ ಫಸ್ಟ್ ಸ್ಟೆಪ್ ಮುಗೀತು. ಎರಡನೇ ಸ್ಟೆಪ್, ರೆಕಾರ್ಡ್ ದ ಟ್ರಾನ್ಸಾಕ್ಷನ್ ಆಫ್ ದ ಸ್ಟಾಕ್. ನಾವು ಕೊಟ್ಟರು ಸ್ಟಾಕ್ ಎಷ್ಟು ಕಳಿಸಿದ್ವಿ ಬ್ರಾಂಚ್ಗೆ, ಅವ್ರು ನಮ್ಗೆ ಏನು ರಿಟರ್ನ್ ಕೊಟ್ಟರು. ಸೊ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಟು ಗೂಡ್ಸ್ ಅಂಡ್ ಟು ಬ್ರಾಂಚ್. ಗೂಡ್ಸ್ ಅಂಡ್ ಟು ಬ್ರಾಂಚ್ ಸೆಕೆಂಡ್ ಇಯರ್ ಎಷ್ಟು ಕಳಿಸಿದ್ವಿ ನಾವು, 4,20,000 ರುಪೀಸ್ ಅಷ್ಟು ನಾವು ಕಳಿಸಿದ್ದೀವಿ. ಆ 4,20,000 ರೆಕಾರ್ಡ್ ಮಾಡಿ ನೀವು ಇಲ್ಲಿ. ಗೂಡ್ಸ್ ಸೆಂಟ್ ಟು ಬ್ರಾಂಚ್ 4,20,000 ನಾವು ಕಳಿಸಿದ ಗೂಡ್ಸು. ಬ್ರಾಂಚ್ ಅವರೇನ ಕಳಿಸಿದ್ರೆ ನಾವು ಕ್ರೆಡಿಟ್ ಸೈಡ್ ಬರಿತೀವಿ. ಅದನ್ನೇನಂತ ಕರಿತೀವಿ, ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಬ್ರಾಕೆಟ್ ಅಲ್ಲಿ ರಿಟರ್ನ್ಸ್ ಅಂತ ಕೊಡ್ತೀವಿ. ಈ ಪ್ರಾಬ್ಲಮ್ ಅಲ್ಲಿ ರಿಟರ್ನ್ ಎಲ್ಲೂ ಕೊಟ್ಟೇ ಇಲ್ಲ, ಪ್ರಾಬ್ಲಮ್ ರಿಟರ್ನ್ಸ್ ಕೊಟ್ಟಿದ್ದೀವಿ ಅಂತ ಹೇಳಿಲ್ಲ. ಸೊ ಅದನ್ನ ನಾವು ಡ್ಯಾಶ್ ಹಾಕೋಣ. ಅಲ್ಲಿಗೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಆಯ್ತು, ಕ್ಲೋಸ್ ಆಯ್ತು. ಎರಡೂ ಆಕ್ಟಿವಿಟಿ ಮಾಡಿರೋದ್ರಿಂದ ಸ್ಟೆಪ್ ನಂಬರ್ 2 ನಾವು ಕ್ಲೋಸ್ ಮಾಡಿದ್ದೀವಿ, ಮುಗಿಸಿದೀವಿ ಅಂತ. ಸ್ಟೆಪ್ ನಂಬರ್ 3 ಏನ್ ಹೇಳುತ್ತೆ, ರೆಕಾರ್ಡ್ ಟ್ರಾನ್ಸಾಕ್ಷನ್ ರಿಗಾರ್ಡಿಂಗ್ ಕ್ಯಾಶ್. ನಾವು ಕಳಿಸಿದ ಕ್ಯಾಶ್, ಅವ್ರು ಕಳಿಸಿರೋ ಕ್ಯಾಶ್ ಇಲ್ಲಿ ಬರ್ದಿದ್ವಿ ಈಗಾಗಲೇ. ನಾವೇನಾದ್ರು ಕ್ಯಾಶ್ ಎಕ್ಸ್ಪೆನ್ಸಸ್ ಕಳಿಸ್ತಾರೆ, ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಎಷ್ಟು ಕಳ್ಸಿದೀವಿ ನಾವು ನೋಡಿ, ಸೆಕೆಂಡ್ ಇಯರ್ಲಿ ಇಲ್ಲಿದೆ ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್. ಎಷ್ಟು ಕಳ್ಸಿದೀವಿ, 60,000 ರುಪೀಸ್ ಕಳ್ಸಿದೀವಿ ನಾವಿಲ್ಲಿ ಸೆಕೆಂಡ್ ಇಯರ್ ಅಲ್ಲಿ. ಆ 60,000 ರುಪೀಸ್ನ ರೆಕಾರ್ಡ್ ಮಾಡಿ. ನಾವು ಬ್ರಾಂಚ್ ಕಳಿಸಿರೋದನ್ನ ಡೆಬಿಟ್ ಸೈಡ್ ಅಲ್ಲಿ ಬ್ರಾಂಚ್ ಅವ್ರು ನಮಗೆ ಕಳಿಸ್ರೆ, ಬ್ರಾಂಚ್ ಅವ್ರು ಏನ್ ಕಳಿಸ್ತಾರೆ ನಮಗೆ, ಕ್ಯಾಶ್ ಸೇಲ್ಸ್ ಆದ್ಕೊಳ್ಳಿ ಇಮಿಡಿಯೇಟ್ ಅಮೌಂಟ್ ಕೊಡ್ತಾರೆ. ಎಷ್ಟಿದೆ ಕ್ಯಾಶ್ ಸೇಲ್ಸ್ ಕಟ್ಕೊಳ್ಳಿ, 1,92,000 ರುಪೀಸ್ ಇದೆ. ಅದನ್ನ ನಮ್ಗೆ ಇಮಿಡಿಯೇಟ್ ಆಗಿ ಕೊಟ್ಟಿರ್ತಾರೆ. ಆ ಅಮೌಂಟ್ ನ ಬರ್ಕೊಳ್ಳಿ, 1,92,000. ಮತ್ತೆ ಕ್ಯಾಶ್ ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ನೋಡಿ, ಯಾವಾಗ ಮಾಡಿದ್ರವಲ್ಲ ಆ ತರ ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಎಷ್ಟು ಕಲೆಕ್ಟ್ ಮಾಡಿದ್ದಾರೆ, 2,40,000 ರುಪೀಸ್ ಕಲೆಕ್ಟ್ ಮಾಡಿದ್ದಾರೆ. ಆ 2,40,000 ಬರ್ಕೊಳ್ಳಿ. ಅಲ್ಲಿಗೆ ನಾವು ಕೊಟ್ಟಿದ್ದು ಕ್ಯಾಶ್ ಕಳಿಸಿದ್ದು, ಅವರು ನಮ್ಗೆ ಕ್ಯಾಶ್ ಕಳಿಸಿದ್ದು, ಎರಡೂ ರೆಕಾರ್ಡ್ ಮಾಡಿದ್ದೀವಿ. ಸೊ ಅದರಿಂದ ಸ್ಟೆಪ್ ನಂಬರ್ 3 ಮುಗ್ದಿದೆ ಅಂತ. ಮೂರನೇ ಸ್ಟೆಪ್ನ ನಾವು ಮುಗಿಸ್ಬಿಟ್ವಿ ಅಂತ. ನಾಲ್ಕನೇ ಸ್ಟೆಪ್, ರೆಕಾರ್ಡ್ ಕ್ಲೋಸಿಂಗ್ ಅಸೆಟ್ಸ್ ಅಂತ ಲಯಬಿಲಿಟೀಸ್. ಕ್ಲೋಸಿಂಗ್ ಅಸೆಟ್ಸ್ ಇಲ್ಲಿ ಓಪನಿಂಗ್ ಡೇಸಸ್ ನ ನೋಡ್ಕೊಂಡು ಇಲ್ಲಿ ಕ್ಲೋಸಿಂಗ್ ನ ಬರಿಬೇಕು. ನಾವಿಲ್ಲಿ ಓಪನಿಂಗ್ ಲಯಬಿಲಿಟೀಸ್ ನ ನೋಡ್ಕೊಂಡು ಕ್ಲೋಸಿಂಗ್ ಲಯಬಿಲಿಟೀಸ್ ನ ಬರಿಬೇಕು. ಓಪನಿಂಗ್ ಅಸೆಟ್ಸ್ ನೋಡ್ಕೊಂಡು ಕ್ಲೋಸಿಂಗ್ ಅಲ್ಲಿ ಬರೆಯೋಣ. ಫಸ್ಟ್ ಏನಿದೆ, ಸ್ಟಾಕ್ ಇದೆ. ಸೊ ಸ್ಟಾಕ್ ಇಲ್ಲಿ ಮೊದಲೇ ಬರ್ದಿದೀವಿ. ಸ್ಟಾಕ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, ಸ್ಟಾಕ್ ಆನ್ 31st ಮಾರ್ಚ್ ಎರಡನೇ ವರ್ಷದ್ದು 84,000 ಅಂತ ಹೇಳ್ತಾ ಇದ್ದಾರೆ. ಆ 84,000 ರೆಕಾರ್ಡ್ ಮಾಡೋಣ. ಸೆಕೆಂಡ್ ಒನ್ ಡೆಟಾರ್ಸ್ ಇದೆ. ಇಲ್ಲೂ ನಾನು ಡೆಟಾರ್ಸ್ ಅಂತ ಬರ್ಕೊಂಡಿದ್ದೀನಿ. ಡೆಟಾರ್ಸ್ ಅಮೌಂಟ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಡೆಟಾರ್ಸ್ ಕೊಟ್ಟಿಲ್ಲ. ಸೊ ಹಾಗಲ್ಲಿ ನಾವೇನ್ ಮಾಡ್ಬೇಕು, ಮತ್ತೆ ಡೆಟಾರ್ಸ್ ಅಕೌಂಟ್ ಇಲ್ಲಿ ಬರ್ದಿದ್ವಲ್ಲ, ಅದಕ್ಕೋಸ್ಕರನೇ ಎರಡನೇ ವರ್ಷದ ಕಾಲಮ್ನ ಬಿಟ್ಟಿರೋದು ನಾವು. ಒಂದ್ ವೇಳೆ ಅವಕಾಶ ಬಿದ್ರೆ ಓಪನ್ ಮಾಡೋಣ ಅಂತಾನೆ ಬರ್ದಿರೋದು. ಫಸ್ಟ್ ಡೆಟಾರ್ಸ್ ಅಕೌಂಟ್ ಇಲ್ಲಿ ಹೋಗಿ ನಾವು ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಂದು ಆಮೇಲೆ ಇದನ್ನ ಮತ್ತೆ ಮುಂದಕ್ಕೆ ಹೋಗೋಣ. ಬರೀ ಇಲ್ಲಿ ಓಪನಿಂಗ್ ಡೇಟಾಸ್ ಅಕೌಂಟ್ ಸೆಕೆಂಡ್ ಇಯರ್ಗೆ ಓಪನ್ ಮಾಡ್ತೀನಿ. ಓಪನಿಂಗ್ ಬ್ಯಾಲೆನ್ಸ್ ಬರೀಬೇಕು. ಸೊ 2021-22 ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿದೆ ಅದ್ರ ಮುಂದಿನ ವರ್ಷದ್ದು ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಸೊ 2018-19 ನಲ್ಲಿ 2021 ಅಲ್ಲಿ 18,000 ಇದೆ. ಇದು ಫಸ್ಟ್ ವರ್ಷದ ಕ್ಲೋಸಿಂಗ್ ಆದ್ರೆ ಸೆಕೆಂಡ್ ವರ್ಷದ ಓಪನಿಂಗ್ ಆಗುತ್ತೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, 18,000 ಅಂತ ಬರ್ಕೊಂಡಿದ್ದೀವಿ. ಜೊತೆಗೆ ಒಂದ್ ಕಡೆಯಿಂದ ಚೆಕ್ ಮಾಡ್ತಾ ಬರೋಣ,
ಯಾವ್ಯಾವುದು ಡೆಟಾಸ್ಗೆ ಸಂಬಂಧಪಟ್ಟಿದೆ ಎಲ್ಲ ಟ್ರಾನ್ಸಾಕ್ಷನ್ ಅಲ್ಲಿ ಬರೆಯೋಣ. ಗೂಡ್ಸ್ ಇಂಟು ಬ್ರಾಂಚ್ ಇಲ್ಲ, ಕ್ರೆಡಿಟ್ಸ್ ಕ್ಯಾಶ್ ಸೇಲ್ಸ್ ಇಲ್ಲ, ಕ್ರೆಡಿಟ್ ಸೇಲ್ಸ್ ಇದೆ ನೋಡಿ. ಕ್ರೆಡಿಟ್ ಸೇಲ್ಸ್ ಈ ವರ್ಷ ಸಾಲ ಕೊಟ್ಟಿರೋದು ಎಷ್ಟು ಅಂದ್ರೆ ಬರೀರಿ 2 ಕ್ರೆಡಿಟ್ ಸೇಲ್ಸ್ ಅಂತ ಇಲ್ಲಿದೆ. ಅಮೌಂಟ್ ಒಂದು 3 lakhs rupees ಕೊಟ್ಟಿದ್ದಾರೆ. 3 lakhs rupees ನ ರೆಕಾರ್ಡ್ ಮಾಡಿ. ಬಡಿದಾಯ್ತಾ? ನೆಕ್ಸ್ಟ್ ಕ್ಯಾಶ್ ರಿಸೀವ್ ಫ್ರಮ್ ಡೆಟಾರ್ಸ್ ನೋಡಿ. ಕ್ಯಾಶ್ ರಿಸೀವ್ ಫ್ರಮ್ ಡೆಟಾರ್ಸ್ ಇದು ಡೆಟಾರ್ಸ್ ಸಂಬಂಧಪಟ್ಟಂಥದ್ದು. ಅವ್ರು ಕ್ಯಾಶ್ ಕೊಟ್ಟಾಗ ಅವ್ರ ಸಾಲ ಕಡಿಮೆ ಆಗುತ್ತೆ, ಮೈನಸ್ ಮಾಡ್ತೀವಿ. ಯಾವಾಗ ಮೈನಸ್ ಮಾಡ್ತೀವಿ ಅಂದ್ರೆ ಕ್ಯಾಶ್ ಕೊಟ್ಟರೆ ಸಾಲ ಕಡಿಮೆ ಆಗುತ್ತೆ, ಬ್ಯಾಡ್ ಡಿಸ್ಕೌಂಟ್ ಕೊಟ್ರೆ ಕಡಿಮೆ ಆಗುತ್ತೆ. ಇದೆಲ್ಲ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಬರಿತೀವಿ. ಎಷ್ಟು ಕಲೆಕ್ಷನ್ ಆಗ್ತಿರೋದು ಅಮೌಂಟ್ ಇಲ್ಲಿ 2,40,000 ಬರ್ದಿದ್ದೀವಿ. ಆಮೇಲೆ ಮುಂದೆ ಹೋಗೋಣ. ಡಿಸ್ಕೌಂಟ್ ಅಲೌಡ್ ಇಟ್ ಈಸ್ ರಿಲೇಟೆಡ್ ಟು ಡೆಟಾರ್ಸ್. ಡಿಸ್ಕೌಂಟ್ ಎಷ್ಟಿದೆ ಅಂತ ಸೆಕೆಂಡ್ ಇಯರ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಡಿಸ್ಕೌಂಟು? 9,000 ಕೊಟ್ಟಿದ್ದಾರೆ. 9,000 ಅಂತ ಬರ್ಕೊಳ್ಳಿ. ಬ್ಯಾಡ್ ಡೇಟ್ಸ್ ಒಂದು ಡೆಟಾರ್ಸ್ ಸಂಬಂಧಪಟ್ಟಿರೋಂಥದ್ದು. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಇಲ್ಲಿ? 6,000 ಕೊಟ್ಟಿದ್ದಾರೆ. ಆ 6,000 ನೀವು ರೆಕಾರ್ಡ್ ಮಾಡ್ಕೊಳ್ಳಿ. ಇನ್ಯಾವ್ದಿದೆ ಡೆಟಾರ್ಸ್ ಬಗ್ಗೆ? ಕ್ಯಾಶ್ ಎಂಟು ಬ್ರಾಂಚ್ ಡೆಟಾರ್ಸ್ ಅಲ್ಲ, ಸ್ಟಾಕ್ ಪೆಟ್ಟಿ ಕ್ಯಾಶ್ ಡೆಟಾರ್ಸ್ ಬಗ್ಗೆ ಇಲ್ಲ. ಸೊ ಇಷ್ಟೇ ಎಂಟ್ರಿ ಇರೋದು. ಕ್ಲೋಸ್ ಮಾಡಿ. ಇನ್ಯಾವುದು ಡೆಟಾರ್ಸ್ ಸಂಬಂಧಪಟ್ಟಂತ ಟ್ರಾನ್ಸಾಕ್ಷನ್ ಇಲ್ಲ, ಕ್ಲೋಸ್ ಮಾಡೋಣ. ಯಾವ ಕಡೆ ಜಾಸ್ತಿ ಬರ್ತಾ ಇದೆ ನೋಡಿ, ಈ ಕಡೆ ಇವಾಗ ಅಷ್ಟೇ ಡೆಬಿಟ್ ಸೈಡ್ ಜಾಸ್ತಿ ಬರ್ತಾ ಇದೆ. ಡೆಬಿಟ್ ಸೈಡ್ ಬರ್ತಾ ಇದೆ, 3,18,000 ಬರ್ತಾ ಇದೆ. ಸೇಮ್ ಅಮೌಂಟ್ ನ ಇನ್ನೊಂದು ಕಡೆ ಬರ್ಕೊಳ್ಳಿ. ಕರ್ಕೊಂಡು ಬ್ಯಾಲೆನ್ಸಿಂಗ್ ಫಿಗರ್ ಫೈಂಡ್ ಔಟ್ ಮಾಡಿ. 2,40,000, 9,000, 6,000 ನ 3,80,000 ಇಂದ ಲೆಸ್ ಮಾಡಿದ್ರೆ ನಿಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ 63,000 ಬರ್ತಾ ಇದೆ. ಇದೇನಾಗಿರುತ್ತೆ? ಕ್ಲೋಸಿಂಗ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಕರಿಡ್ ಡೌನ್ ಅಂದ್ರೆ ಕ್ಲೋಸಿಂಗ್ ಡೆಟಾರ್ಸ್ ಅಂತ. ಈ ಅಮೌಂಟ್ ನಮಗೆ 63 ಕ್ಲೋಸಿಂಗ್ ಎಷ್ಟು ಅಂತಿದ್ದ ಇಲ್ಲಿ ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ ಈ ಟೇಬಲ್ ಮಾಡ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಸೊ 60,000 ತಂದು ಇಲ್ಲಿ ಕ್ಲೋಸಿಂಗ್ ಡೆಟಾರ್ಸ್ ಹತ್ರ ಬರೀರಿ. ಕ್ಲೋಸಿಂಗ್ ಡೆಟಾರ್ಸ್ ಎಷ್ಟು? 63,000. ಮುಂದೆ ಹೋಗೋಣ. ನೆಕ್ಸ್ಟ್ ಯಾವ್ದಿದೆ? ಮೂರನೇದು ಪೆಟಿ ಕ್ಯಾಶ್. ಸೊ ಪೆಟಿ ಕ್ಯಾಶ್ ಬರ್ದಿದ್ದೀನಿ. ಪೆಟಿ ಕ್ಯಾಶ್ ಕೊಟ್ಟಿದ್ದಾರೆ. ಪೆಟಿ ಕ್ಯಾಶ್ ಆನ್ 31st March ಈಸ್ 1,200 ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ರೆಕಾರ್ಡ್ ಮಾಡಿ 1,200 ಅಂತ ರೆಕಾರ್ಡ್ ಮಾಡಿ. ಸೊ ಅಲ್ಲಿಗೆ ಅಸೆಟ್ಸ್ ಬರ್ದಿದ್ದಾಯ್ತು. ಓಪನಿಂಗ್ ಅಸೆಟ್ಸ್ ಹೆಂಗ್ ಬರೋದು ಹಂಗೆ ಕ್ಲೋಸಿಂಗ್ ಲಯಬಿಲಿಟೀಸ್ ನ ಬರೆಯೋಣ. ಇಲ್ಲಿ ಓಪನಿಂಗು ಡ್ಯಾಶ್ ಇತ್ತು. ಸೊ ಇಲ್ಲೆಲ್ಲೂ ಕೂಡ ಲಯಬಿಲಿಟೀಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡದೇ ಇರೋದ್ರಿಂದ ಇಲ್ಲಿ ಕ್ಲೋಸಿಂಗ್ ಕೂಡ ಏನಾಗುತ್ತೆ? ಡ್ಯಾಶ್ ಆಗ್ಬಿಡತ್ತೆ. ಸೊ ಓಪನಿಂಗ್ ಅಸೆಟ್ಸ್ ರೆಕಾರ್ಡ್ ಆಯ್ತು, ಓಪನಿಂಗ್ ಲಯಬಿಲಿಟೀಸ್ ರೆಕಾರ್ಡ್ ಆಗಿರೋದ್ರಿಂದ ನಾವು 4ನೇ ಸ್ಟೆಪ್ ಕೂಡ ಮುಗಿಸ್ದಂಗೆ ಆಯ್ತು. 4 ಸ್ಟೆಪ್ ಮುಗ್ದಿದ್ರೆ ನಾವು ಅಕೌಂಟ್ನ ಕ್ಲೋಸ್ ಮಾಡ್ಬೋದು. ಎರಡು ಕಡೆ ಕ್ಲೋಸ್ ಮಾಡೋಣ. ಯಾವ ಕಡೆ ಜಾಸ್ತಿ ಇದೆ? ಈ ಸಾರಿನೂ ಕ್ರೆಡಿಟ್ ಸೈಡೇ ಜಾಸ್ತಿ ಇದೆ. 5,80,200 ಬರ್ತಾ ಇದೆ. ಈ ಅಮೌಂಟ್ನ ಇನ್ನೊಂದು ಕಡೆ ಬರ್ಕೊಳ್ಳಿ. 5,80,200 ಇನ್ನೊಂದು ಕಡೆ ಬರ್ಕೊಂಡು ಈ ಮೇಲಿರುವಂತ ಎಲ್ಲ ಅಮೌಂಟ್ 5,80,200 ಅಲ್ಲಿ ಕ್ಯಾಲ್ಕುಲೇಟರ್ ಅಲ್ಲಿ ಎಲ್ಲ 5 ಇಂಡಮ್ನ ಲೆಸ್ ಮಾಡಿದ್ರೆ ಬ್ಯಾಲೆನ್ಸ್ ತೆಗಿರಿ. ಆ ಬ್ಯಾಲೆನ್ಸ್ ಬರ್ತಾ ಇದೆ ಅಮೌಂಟ್ ಎಷ್ಟು? 33,200 rupees ಬರ್ತಾ ಇದೆ. ಸೊ ಅಲ್ಲಿಗೆ ಈ ಕಡೆ ಡೆಬಿಟ್ ಸೈಡ್ ಬರ್ತಾ ಇರೋದ್ರಿಂದ ಏನಂತ ಕರಿತೀವಿ ನಾವು? ಪ್ರಾಫಿಟ್ ಅಂತ ಮಾಡಿ ಅದನ್ನ ಟು ಜನರಲ್ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಅಂದ್ರೆ ಮೊದಲ ವರ್ಷ 37,000 ಪ್ರಾಫಿಟ್ ಬಂದಿತ್ತು, ಮುಂದೆ ಎರಡನೇ ವರ್ಷ 33,300 ಬರ್ತಾ ಇದೆ. ಅಂದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಅಲ್ಲಿಗೆ ಬ್ರಾಂಚ್ ಅಕೌಂಟ್ ಇಲ್ಲಿಗೆ ನಾವು ಕ್ಲೋಸ್ ಮಾಡ್ಬೋದು. ಸ್ನೇಹಿತರೆ, ಈ ಒಂದು ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋ ಸೆಷನ್ ಅಲ್ಲಿ ಮತ್ತೊಂದು ಪ್ರಾಬ್ಲಮ್ ಜೊತೆ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.